ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ಶನಿವಾರ ನಮ್ಮ ತರಗತಿಗಳಿದೆ. ಬೆಳಿಗ್ಗೆ 10 ರಿಂದ 12 ಮತ್ತೆ ಸಂಜೆ 7 ರಿಂದ 9. ಕುಟುಂಬ ಸಮೇತರಾಗಿ ಕಲಿತಕ್ಕಂಥ ಅವಕಾಶ. ಕುಟುಂಬ ಸಮೇತರಾಗಿ ಕಲಿತಕ್ಕಂಥ ಅವಕಾಶ. ಮತ್ತೆ ನಿಮ್ಮ ವಾಟ್ಸ್ಆ್ಯಪ್ ಮುಖಾಂತರ ಕಲಿಬಹುದು. ಏನು ತೊಂದರೆ ಏನಿಲ್ಲ. ವಾಟ್ಸ್ಆ್ಯಪ್ ಮುಖಾಂತರ ನಿಮ್ದೇನು ವಾಟ್ಸ್ಆ್ಯಪ್ ಇರುತ್ತೆ, ಲಿಂಕ್ ಬರುತ್ತೆ. ಆ ಲಿಂಕಿಂದ ಒಂದು ಝೂಮ್ ಇಂಟರ್ವ್ಯೂ ಬರುತ್ತೆ. ಆ ಒಂದು ಇಂಟರ್ವ್ಯೂ ಒಂದು ವೆಬಿನಾರಲ್ಲಿ ನೀವು ಜಾಯ್ನ್ ಆಗ್ತೀರಾ. ಸೊ 15 ದಿವಸ ಇರುತ್ತೆ, ಏನೂ ತೊಂದರೆ ಇಲ್ಲ. ಮತ್ತೆ ನಮಗೆ ಒಂದು ನಿಮ್ಮ ವಾಟ್ಸ್ಆ್ಯಪ್ಗೆ ನಾವು ಪುಸ್ತಕ ಎಲ್ಲ ಡೀಟೇಲ್ಸ್ ಕಳಿಸ್ತೀವಿ. ಆಮೇಲೆ ಕೆಲವು ಬೇಸಿಕ್ ರೆಮಿಡೀಸ್ ಇರುತ್ತೆ. ಬೇಸಿಕ್ ಆಫ್ ಅಸ್ಟ್ರಾಲಜಿದು ಫೈಲ್ ಕಳಿಸ್ತೀವಿ. ಒಂದು 30-40 ಪೇಜಸ್ ಇರ್ತಕ್ಕಂಥದ್ದು. ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಅದಾದಮೇಲೆ ನಮ್ಮ ನಕ್ಷತ್ರ ನಾಡಿ ಫೈಲ್ ಬರುತ್ತೆ. ಸೊ ಎಲ್ಲ ವಿಧದಲ್ಲೂ ಏನು ಕಾಂಬಿನೇಷನ್ ಬರಬೇಕು, ಏನು ಕಾಂಬಿನೇಷನ್ ಬಂದರೆ ಏನು ಫಲ, ಅಲ್ಲಿ ನಾವು ರೆಗ್ಯುಲರ್ ಆಗಿ ನೋಡ್ಕೊಳ್ತಕ್ಕಂಥದ್ದು ಆ್ಯಪ್ ಕೊಡ್ತೀವಿ. ಈ ಸತಿ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಸತಿ ಆ್ಯಪ್ ನಾವು ಫ್ರೀ ಕೊಡ್ತಾ ಇದ್ದೀವಿ. ಅಂದರೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ಸ್ ಇರೋದನ್ನ ಫ್ರೀ ಕೊಡ್ತಾ ಇದ್ದೀವಿ. ಸೊ ಜಾಯಿನ್ ಆಗಿ ಈ ಸತಿ ಭಾಳ ಉತ್ತಮವಾಗಿರ್ತಕ್ಕಂಥ ನೀವು ಜ್ಯೋತಿಷ್ಯನ ಕಲಿಬೋದು. ಮತ್ತೆ ಈಗ ಕಾಲರ್ಸ್ ಬಂದಾಗ ನೀವು ನಮ್ಮ ಆ್ಯಪ್ನು ಕೂಡ ನೋಡ್ಬೋದಾಗುತ್ತೆ. ಕಾಲರ್ಸ್ ತಗೊಂಡೋಗೋಣ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಾವು ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ ಇಂದ ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಯ್ತು. ಡೇಟ್ ಆಫ್ ಬರ್ತ್ ಇದೆಯಾ ಅಥವಾ ಪ್ರಶ್ನೆಶಾಸ್ತ್ರ? 7/5 ಡೇಟ್ ಆಫ್ ಬರ್ತ್ 7/5/80 ಬೆಳಗ್ಗೆ 5:35. 5:35. 5:35. ಯಾವ ಊರಲ್ಲಿ ಹುಟ್ಟಿರೋದು? ಚನ್ನಗಿರಿ ಸರ್. ಏನ್ ಬಗ್ಗೆ ಕೇಳ್ಬೇಕು? ಸರ್, ಹಿಂಗೆ ಈಗ 4-5 ವರ್ಷದಿಂದನೂ ಬರೀ ದುಡ್ದಿದ್ದೆಲ್ಲ ಬರೀ ತೋಟಕ್ಕಿಡೋದು, ಅದು ಬೋರ್ಗಳೆಲ್ಲ ಫೇಲ್ ಸರ್. ಮತ್ತೆ ಬರೀ ಹಾಸ್ಪಿಟ್ಲಿಗೆ ಇಡೋದು, ಬರೀ ದುಡ್ದಿದ್ದೆಲ್ಲ ಬರೀ ಹಿಂಗೆ ಹೋಗ್ತಿದೆ ಸರ್. ಏನು ಇಂಪ್ರೂವ್ನೇ ಆಗ್ತಾ ಇಲ್ಲ. ಆಮೇಲೆ ವರ್ಕ್ ಟೆನ್ಷನ್ ಸರ್. ಗುರುದಶ ನಡೀತಾ ಇದೆ. ಹ್ಮ್ ಸರ್. ಗುರುದಶದಲ್ಲಿ ಕೇತು ಭುಕ್ತಿ. ಸರ್. ಗುರುವಿನ ಕಾಂಬಿನೇಷನ್ ಅಲ್ಲಿ 5, 9, 12. ಹಣದ ಕಾಂಬಿನೇಷನ್ ನೆಗೆಟಿವ್ ಇದ್ರೆ 5-8 ಬರುತ್ತೆ. ಕಚೇರಿಗಿಡೋದೇ ಆಗಿತ್ತು ಸರ್ ಈ ವರ್ಷ. ಬರೀ ಕೋರ್ಟು, ಪೊಲೀಸ್. ಮೊನ್ನೆ ನಾನ್ ನಿಮಗೆ ಕಾಲ್ ಮಾಡಿದ್ದೆ ಸರ್, ಯಾವ ಪ್ಲೇಸ್ ಅಂತ ಕೇಳಿದ್ರಿ. 6 ಎಕರೆ ಜಮೀನ್ ಕೋರ್ಟಲ್ ಇದೆ ಅಂತ. ನೀವು ಅವಾಗ್ಲೂ ಇದೇ ಜಾತಕನೇ ಕೇಳಿದ್ರ? ಇಲ್ಲ, ಜಾತಕ ಕೇಳಿಲ್ಲ, ಪ್ರಶ್ನೆಶಾಸ್ತ್ರಕ್ಕೆ ಹೋಗಿ ಕೇಳಿದ್ರಿ. ಇದು ಸ್ವಲ್ಪ ಖರ್ಚು ಜಾಸ್ತಿ ಅಂತಾನೆ ತೋರಿಸ್ತಾ ಇದೆ ಅಮ್ಮ. ಸರ್, ಖರ್ಚು ಜಾಸ್ತಿ ಅಂತಾನೆ ತೋರಿಸ್ತಾ ಇದೆ ಸರ್. ಅದು ಯಾವಾಗ ಮುಗಿಯುತ್ತೆ ಏನು ಸರ್ ಗೊತ್ತೆ. ಫೈನಾನ್ಸ್ ಏನ್ ತೊಂದರೆ ಇಲ್ಲ. ಈಗ ನಡೀತಾ ಇರ್ತಕ್ಕಂತ ಕಾಂಬಿನೇಷನ್ ಅಲ್ಲಿ ಗುರುವಿನ ದಶ ಸ್ವಲ್ಪ ನಿಮಗೆ 2029 ಆದ್ಮೇಲೆ ಹಣ ಸ್ವಲ್ಪ ಕಮ್ಮಿ ಆಗುತ್ತೆ ನಿಮ್ ಲೈಫಲ್ಲಿ. ಸ್ವಲ್ಪ ಇವಾಗ್ಲಿಂದ ಉಳಿಸ್ಕೊಳ್ಳೋದು ನೋಡಿ. ಕೇಸ್ ಎಲ್ಲ ಹೋಗ್ಬಿಟ್ಟು ಹೋದ್ರೆ ಮುಂದೆ 2026 ಆದ್ಮೇಲೆ ದುಡ್ಡು ಫುಲ್ ಲಾಸ್ ಆಗ್ಬಿಡ್ತೀರಾ. ನೀವು ಸಿಕ್ಕಾಪಟ್ಟೆ ಲಾಸ್ ಆಗ್ಬಿಡ್ತೀರಾ. ಸ್ವಲ್ಪ ದಯಮಾಡಿ ಇವಾಗ್ಲಿಂದಾನೇ ಉಳಿಸ್ಕೊಳ್ಳೋದು ನೋಡಿ. ಮುಂದಿನ ದಶ ಚೆನ್ನಾಗಿಲ್ಲ. ಈಗ್ಲಾದ್ರೂ ಏನೋ ಬರ್ತಾ ಇರುತ್ತೆ ದುಡ್ಡು, ಕೋರ್ಟ್ಗೆ ಹೋಗ್ತೀರಾ. ಮುಂದಿನ ದಶ ಚೆನ್ನಾಗಿಲ್ಲ. ಶನಿ ದಶದಲ್ಲಿ ಏನೂ ಇಲ್ಲ. ಇವಾಗ್ಲಾದ್ರೂ 29 ಆದ್ಮೇಲೆ ಎಲ್ಲ ಕಳ್ಕೊತೀರಾ. ಕೇರ್ಫುಲ್ ಆಗಿರಿ. ಓಕೆ, ಅದು ಇಂಪ್ರೂವ್ಮೆಂಟ್ ಇಲ್ಲ ಅದರಲ್ಲಿ. ಓಕೆ, ಸೊ ಈಗ ಸದ್ಯಕ್ಕೆ ಒಂದು ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಒಳ್ಳೇದಾಗತ್ತೆ. ನೆಕ್ಸ್ಟ್ ಅಷ್ಟೇ, ಇನ್ನೊಂದು ಏನು ಮಾಡಕ್ಕಾಗಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಪ್ರಶ್ನೆಶಾಸ್ತ್ರ ಸರ್. ಹೇಳಿ. ನಿಮ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತೆ ಸರ್. ನಾವು ಕೂಡ ಕಲ್ತಿದೀವಿ, ನಮ್ಮ ಮನೆಯವರು. ನಾವು ಹೌದಾ? ಯಾವ ಬ್ಯಾಚ್? ನಾವು 5 ವರ್ಷ ಆಯ್ತು ಸರ್, ನಮ್ಮ ಮನೆಯವರು ನಾವು ಕಲ್ತು. ಇವಾಗ ಇದೆಲ್ಲ ಚೇಂಜ್ ಆಗಿದೆಯಲ್ಲಮ್ಮ. ಈಗ ಇದು ಹಿಟ್ ಥಿಯರಿ ಎಲ್ಲ ಹೊಸದ್ ಬಂದಿದೆ. ಆಪ್ ಎಲ್ಲ ತಗೊಳ್ಳಿ. ನೆಕ್ಸ್ಟ್ ಏನು ನಂಬರ್ ಹೇಳಿ? ನಂಬರ್ ಹೇಳಿ. ಇದು ನಂಬರ್ 110. 110. ಪ್ರಶ್ನೆ ಏನು?
ನಾವು ನಮ್ ತಾಯಿಯವರು ನಾವು ಒಂದೇ ಊರಲ್ಲಿ ಇದೀವಿ ಸರ್. ನಮ್ ತಂದೆ ಇಷ್ಟು ದಿನ ನಮ್ ತಾಯಿನ ಕಳಿಸ್ತಾ ಇದ್ರು. ಇವಾಗ ಯಾರೋ ಏನೋ ಹೇಳಿದ್ದಕ್ಕೆ ಕಳಿಸ್ತಾ ಇಲ್ಲ. ಒಂದ್ ಸ್ವಲ್ಪ ಜಗಳ ಜಾಸ್ತಿ ಅವ್ರದ್ದು. ಅದಕ್ಕೆ ನಮ್ ತಾಯಿಯವ್ರು ಬರ್ತಾರ ಏನ್ 6 ತಿಂಗಳಿಂದ ಚೆನ್ನಾಗಿದ್ವಿ ಸರ್. ಈಗ 6 ತಿಂಗಳಕ್ಕಿಂತ ಮುಂಚೆಯಿಂದ ಕಳಿಸ್ತಾ ಇಲ್ಲ. ಏನೋ ಒಂದು ನೆಪ ಹಿಡ್ಕೊಂಡು. ಅದಕ್ಕೆ ಯಾವಾಗ ಬರ್ತಾರೆ, ಕಳಿಸ್ತಾರ, ಹೆಂಗೆ ಏನಾದ್ರು ಪರಿಹಾರ ಇದ್ರೆ ಹೇಳ್ರಿ. ಎಲ್ಲಿ ಅಂದ್ರೆ ನಿಮ್ ತಾಯಿ ಎಲ್ಲಿಗೆ ಬರ್ಬೇಕು? ನಮ್ ಮನೆಗ್ ಕಳಿಸ್ತಾ ಇಲ್ಲ. ಒಂದೇ ಊರಲ್ಲಿ ಇದೀವಿ ಸರ್. ನಮ್ ತಾಯಿ ತಂದೆ ನಾವು. ನಮ್ದು ಮದುವೆ ಆಗಿದೆ. ಅವ್ರು ನಮ್ ಮನೆಗ್ ಕಳಿಸ್ತಾ ಇದ್ರು ಇಷ್ಟ ದಿನ. ಇವಾಗ ಕಳಿಸ್ತಾ ಇಲ್ಲ. ಯಾರೋ ಏನೋ ಹೇಳಿದಾರೆ ಸರ್. ಒಂದ್ ಸ್ವಲ್ಪ ಅವ್ರದ್ದು ತವ್ರ ಮನೆಗ್ ಕಳಿಸ್ತಾ ಶನಿ ಇದ್ದಿಲ್ಲ. ದಶಾ ಶುಕ್ರ ಭುಕ್ತಿ. ಓಕೆ, ಶನಿಯ ಕಾಂಬಿನೇಷನ್ 6, 11, 1, 9, 10. ಶುಕ್ರ 2, 9, 10, 4, 6, 7. 4 ಜೊತೆ 6 ಸೇರ್ಕೊಂಡಿದೆ. 4 ಜೊತೆ 6 ಶುಕ್ರ ಭುಕ್ತಿಲಿ ಪ್ರಶ್ನೆ. 4 ಜೊತೆ 6 ಶುಕ್ರನ ಕಾಂಬಿನೇಷನ್ 6, 6. ಶುಕ್ರನಲ್ಲಿ ಬರಲ್ಲ. ಸೆಪ್ಟೆಂಬರ್ ಆದ್ಮೇಲೆ ಸೂರ್ಯನಲ್ಲಿ 11 ಪ್ರೀತಿ ಹುಟ್ಟುತ್ತೆ. ಬರ್ತಾರಮ್ಮ, ಸೆಪ್ಟೆಂಬರ್ ಆದ್ಮೇಲೆ ಬರ್ತಾರೆ. ಸೆಪ್ಟೆಂಬರ್ ಆದ್ಮೇಲೆ ಬರ್ತಾರೆ. ಏನು ಟೆನ್ಷನ್ ಏನಿಲ್ಲ. ಓಕೆ, ಒಂದು ಕರಿ ದಾರ ಎಡಗಾಲಿಗೆ ಕಟ್ಕೊಳ್ಳಿ. ಆಮೇಲೆ ಬಾಳೆಹಣ್ಣು ದಾನ ಮಾಡಿ. ಯಾಕಂದ್ರೆ 4ನೇ ಮನೆಗೆ 3ನೇ ಮನೆ ವ್ಯಯ. ಕೇತು 3ರಲ್ಲಿರೋದ್ರಿಂದ ಸ್ವಲ್ಪ ವೈಮನಸ್ಯ. ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ಭುಕ್ತಿ 6ನೇ ಮನೆ ಸೂಚ್ಯಂಕ ಅಂದ್ರೆ ಸ್ವಲ್ಪ ಗಲಾಟೆ. ಇದು ಜಾಸ್ತಿ ಹೆಚ್ಚು ದಿವಸ ಇರೋದಿಲ್ಲ. ಖಂಡಿತ ಬಂದೇ ಬರ್ತಾರೆ. ನೆಕ್ಸ್ಟ್ ಸೆಪ್ಟೆಂಬರ್ ಬರ್ತಾರೆ ನೋಡಿ. ಟೈಮ್ ಜ್ಯೋತಿಷದಲ್ಲಿ ಇದೇ ತಿಳ್ಕೊಬೇಕಾಗಿರೋದು ನಾವು. ಇದೇ ಶನಿವಾರ ಕ್ಲಾಸಸ್ ಇದೆ, ಮಿಸ್ ಮಾಡಬೇಡಿ. ಯಾವಾಗ ಬರ್ತಾರೆ ಅಂತ ಪ್ರಶ್ನಾಶಾಸ್ತ್ರ ಹಾಕೊಂಡ್ರೆ ಆ ಕಾಂಬಿನೇಷನ್ ಹೇಳ್ಬಿಡುತ್ತೆ. 6 ಅಂದ್ರೆ ವ್ಯಾಜ್ಯ ಬರುತ್ತೆ, 5 ಅಂದ್ರೆ ಪ್ರೀತಿ ಬರುತ್ತೆ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಎಕ್ಸಾಕ್ಟ್ ಟೈಮ್ ಕೊಡುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದು ಕಲ್ತ್ಕೊಂಡಾಗ. ಮುಂದಿನ ಕರೆ ನೋಡೋಣ. ನಮಸ್ತೆ. ಹರಿ ಓಂ ಗುರುಜಿ. ಹರಿ ಓಂ, ಹೇಳಮ್ಮ. ನಾವು ಸ್ವಲ್ಪ ನಮ್ಮ ತಮ್ಮಾರ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಪ್ರಶ್ನೆ ಶಾಸ್ತ್ರಕ್ಕೆ ಹೇಳಿ. 1 to 249. 22 ರೀ. ಪ್ರಶ್ನೆ ಯಾವ್ದ್ರ ಮೇಲೆ? ಉದ್ಯೋಗದ ಮೇಲ್ರಿ. ಬಟ್ಟೆ ವ್ಯಾಪಾರ ತಯಾರು ಮಾಡ್ತಿದ್ರಿ, ಈಗ ಅದು ಬಂದ್ ಆಗೇತ್ರಿ. ಮುಂದೆ ಆಯ್ತು. ಶನಿದಶ ಆಯ್ತು. ಶನಿದಶ ಸೂರ್ಯ ಭುಕ್ತಿಲಿ ಪ್ರಶ್ನೆ ಕೇಳಿದ್ದೀರಾ. ಶನಿದಶ ಶುಕ್ರ ಮುಗ್ದೋಗುತ್ತೆ, ಆಮೇಲೆ ಸೂರ್ಯ. ಶನಿಯ ಕಾಂಬಿನೇಷನ್ ನೋಡೋಣ. 9, 10, 11, 3, 4, 1, 3, 6. ಸೊ ಅಲ್ಲಿ ಮುಂದೆ ಶುಕ್ರನ ಕಾಂಬಿನೇಷನ್ ಅಲ್ಲಿ 12 ಇದೆ, 11 ಇಲ್ಲ. ಅದಾದ ನಂತರ 5, 9. ಇವರು ಬೇರೆ ವ್ಯಾಪಾರಕ್ಕೆ ಇಳಿತಾರೆ ಇನ್ನೊಂದು 2 ತಿಂಗಳಾದ್ಮೇಲೆ. ಹಾಗಾದ್ರೆ ಯಾವ ವ್ಯಾಪಾರ ಮಾಡುತ್ತಿದ್ರೆ ಇದಾಗುತ್ತೆ? ಯಾವ ವ್ಯಾಪಾರ ಅನ್ನೋದು 3ನೇ ಮನೆ. ಕಮಿಷನ್ ವ್ಯಾಪಾರನೇ ಮಾಡಬೇಕು. ಕಮಿಷನ್ 3ನೇ ಮನೆ ಹಿಟ್ ಆಗಿದೆ. ಇಲ್ಲಿ ನಮಗೆ ಶನಿಯ ಕಾಂಬಿನೇಷನ್ ಅಲ್ಲಿ ನಾವು ಮಧ್ಯದಲ್ಲಿರ್ತಕ್ಕಂಥ 2 ಗ್ರಹನ ನೋಡ್ತೀವಿ. ಯಾವ ಗ್ರಹದ ಏನ್ ಹಿಟ್ ಆಗಿದೆ ಅಂತ. 3 ಅಂದ್ರೆ ಕಮಿಷನ್, ಸೇಲ್ಸ್, ಮಾರ್ಕೆಟಿಂಗ್ ಇದೆ. ಬಟ್ಟೆ ವ್ಯಾಪಾರದಲ್ಲೇ ಬೇರೆ ರೀತಿ ಮಾಡ್ಬೇಕು ನೀವು. ಅವ್ರು ಏನ್ ಆಲೋಚನೆ ಮಾಡಿದ್ರು ಕಮಿಷನ್ ಬರ್ತಕ್ಕಂಥದ್ದು ವ್ಯಾಪಾರ. ಇಂಥ ವ್ಯಾಪಾರ ಅಂತ ವ್ಯಾಪಾರ ಅಂತ ನಮ್ಮ ಜ್ಯೋತಿಷದಲ್ಲಿ ಇಲ್ಲ. ಸುಮ್ಮನೆ ಅಲ್ಲಿ ಚಂದ್ರ ಅಂದ್ರೆ ನೀರಿನ ವ್ಯಾಪಾರ ಮಾಡಿ, ಮತ್ತೆ ಬುಧ ಬಂದ್ರೆ ಪುಸ್ತಕ ವ್ಯಾಪಾರ ಮಾಡಿ, ಆತರ ಬರಲ್ಲ. ಫಸ್ಟ್ ವ್ಯಾಪಾರ ಮಾಡಿದ್ರೆ ಹಣ ಬರುತ್ತಾ ಅಂತ ನೋಡ್ಬೇಕಿಲ್ಲಿ. ಇಲ್ಲಿ 3 ಅಂದ್ರೆ ಕಮಿಷನ್ ಬಿಸ್ನೆಸ್ ಹೋಗಿ ಅಂತ ಬರುತ್ತೆ. ಶನಿ 3 ಅಂತ ನಂಬರ್ ಹಾಕಿರೋದ್ರಿಂದ ಆ ಒಂದು ಇದನ್ನ ತಗೊಳ್ಳಿ. ಕಮಿಷನ್ ಬರ್ತಕ್ಕಂಥದ್ದು ಮಾಡಕ್ ಹೇಳಿ. ಇವ್ರಿಗೆ ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕೊಳಕ್ ಹೇಳಿ. ಮತ್ತೆ ಕುತ್ತಿಗೆಗೆ 9 ಮುಖದ ರುದ್ರಾಕ್ಷಿ. ವ್ಯಾಪಾರ ಚೆನ್ನಾಗಾಗುತ್ತೆ, ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಆಗಸ್ಟಿಂದ ಮತ್ತೆ ಅವ್ರಿಗೆ ಏಳಿಗೆ ಪಕ್ಕಾ ಆಗತ್ತೆ. ನೆಕ್ಸ್ಟ್. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ ನಿಮ್ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ ಗುರು. ಓಕೆ, ಥ್ಯಾಂಕ್ ಯು ಮಾ. ಯಾರು ಮಾತಾಡ್ತಿರೋದು ಹೆಸರು? ಸರ್ ನಾವು ಇದು ತುಮಕೂರಿಂದ ಸರ್, ಶೋಭಾ ಅಂತ. ಹೇಳಿ. ಅದೇ ಇವಾಗ ಇದು ಸರ್ ಜೂನ್ 19ಕ್ಕೆ ಸೇರ್ಕೊಳ್ಳೋಣ ಅಂತ ಸೇರ್ಕೊತಾ ಇದ್ದೀನಿ ಸರ್. ಓ, ವೆರಿ ಗುಡ್ ಮಾ, ವೆರಿ ಗುಡ್. ನಿಮ್ಮ ಗಂಟ್ಲು ಏನಾಗಿದೆ? ಸರ್ ಯಾಕೋ ಅದೇ ಇಲ್ಲಿ ಕೋಲ್ಡ್ ಇದೆ ಸರ್, ಕಟ್ಕೊಂಡಿದೆ. ಹಂಗ ನಾರ್ಮಲ್ ಆಗಿ ಹಂಗಿಲ್ಲ ತಾನೇ? ಇಲ್ಲ ಸರ್, ಇಲ್ಲ. ಚೆಕ್ ಮಾಡಿಸ್ಕೊಳ್ಳಿ ಫಸ್ಟ್. ಈಗೆಲ್ಲ ಏನಾದ್ರೂ ಫಸ್ಟ್ ಹೋಗ್ಬಿಟ್ಟು ನೀವು ಸ್ಕ್ಯಾನಿಂಗ್ ಗಿನಿಂಗ್ ಮಾಡ್ಸೋದು ಅಥವಾ ಟೆಸ್ಟ್ ಫಸ್ಟ್ ಮಾಡಿಸಿ. ಆಲಸ್ಯ ಮಾಡಂಗಿಲ್ಲ. ಕೋಲ್ಡ್ ಆಗಿದ್ರೆ ಇವಾಗ ಎಲ್ಲ ಕೊರೋನಾ ಅಲ್ವಾ? ಗುರುಜಿ ದಯಮಾಡಿ ಫಸ್ಟ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾರ ಬಗ್ಗೆ ಕೇಳ್ಬೇಕಮ್ಮ? ಗುರುಜಿ ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳಿ. 25 4 2015. ಸಮಯ ರಾತ್ರಿ 10:31 ಗುರುಜಿ. 10:31. ಹುಟ್ಟಿದ ಊರು? ಮೈಸೂರು ಗುರುಜಿ. ಮೈಸೂರು. ಯಾವ ವಿಚಾರದಲ್ಲಿ ನೋಡ್ಬೇಕಮ್ಮ? ಚಿಕ್ಕ ಹುಡುಗಲ್ಲ, ಇನ್ನು 7 ವರ್ಷ. ಗುರುಜಿ ಅದೇ ಏನು ಓದ್ತಾನ ಏನು ಕೇಳ್ಬೇಕಾಯ್ತು ಗುರುಜಿ, ಎಜುಕೇಶನ್ ಬಗ್ಗೆ.
ಫಸ್ಟ್ ದಶಾ ನೋಡ್ಕೊಳ್ಳೋಣ, ಆಮೇಲೆ ನೀವು ಕಲ್ತಾದ್ಮೇಲೆ ಭುಕ್ತಿ ಅಂತರ್ಭುಕ್ತಿ ನೀವು ನೋಡ್ತೀರಾ. ಇಲ್ಲಿ ನೋಡಿ, ಬೇಸಿಕಲಿ ಇಲ್ಲಿ ಪರಾಶರದಲ್ಲಿ ಏನಾಗುತ್ತೆ, ಎರಡನ್ನೂ ಕಂಪೇರ್ ಮಾಡೋಣ. ಎರಡೂ ಕಂಪೇರ್ ಮಾಡೋಣ. 4ನೇ ಮನೆ ವಿದ್ಯಾಸ್ಥಾನ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಕೇತು ಇದ್ರೆ ಓದಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಬಟ್ ಯಾವತ್ತೂ ಕೂಡ ನಾವು ದಶಾ ನೋಡೇ ನಿರ್ಣಯ ಮಾಡಬೇಕು. ಸುಮ್ಮನೆ ಅಲ್ಲಿ ಕೇತು ಇದ್ದಾನೆ, ಅವನು ಕಟ್ಟಾಗತ್ತೆ, ಎಜುಕೇಶನ್ ಕಟ್ಟಾಗತ್ತೆ, ಓದೋದಿಲ್ಲ ಅಂತ ಇಲ್ಲಿ ಸಾಮಾನ್ಯ ಜ್ಯೋತಿಷ್ಯರು ಹೇಳ್ತಕ್ಕಂಥದ್ದು. ವೆರಿ ಲೋಕಲ್ ಜ್ಯೋತಿಷಿ. ಲೋಕಲ್ ಜ್ಯೋತಿಷದ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಈಗ ನಡೀತಕ್ಕಂಥ ದಶಾ ನೋಡಬೇಕು. ಶನಿ ದಶಾ ನಡೀತಾ ಇದೆ 2027ವರೆಗೂ. ಅಂದ್ರೆ ಇಲ್ಲಿಂದ ಇನ್ನೂ 6 ವರ್ಷ ಇರುತ್ತೆ. ಅದಾದ್ಮೇಲೆ ಬುಧ ಸ್ಟಾರ್ಟ್ ಆಗುತ್ತೆ. 6 ವರ್ಷದ ಲೆಕ್ಕಾಚಾರ ನಾವು ತಗೊಳ್ಬಾರ್ದು. ಯಾಕಂದ್ರೆ 6 ವರ್ಷ ಅಂತಂದ್ರೆ ಇವಾಗ ಇನ್ನು ಅವನು 2ನೇ ಕ್ಲಾಸಾ, 6, 7, 8, 8ನೇ ಕ್ಲಾಸ್ವರೆಗೂ ಇರುತ್ತೆ. ಬಟ್ ಬುಧನೇ ಮೇನ್ ಆಗಿರುತ್ತೆ. ಬುಧ ಅವನಿಗೆ ಎಜುಕೇಶನ್ ಕಾಂಬಿನೇಷನ್ ಇಲ್ಲಿ ತೋರಿಸ್ತೀವಿ. ಇಲ್ಲಿ ನಮಗೆ ಹಿಟ್ ಥಿಯರಿ ಫಸ್ಟ್ ನೋಡ್ತೀವಿ. 4 ಹಿಟ್ ಆಗಿದ್ರೆ ಎಕ್ಸಲೆಂಟು. 8 ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ, ಸ್ವಲ್ಪ ಸಮಸ್ಯೆ ಕೊಡಬಹುದು, ಸೋಂಬೇರಿತನ ಬರುತ್ತೆ. ಬಟ್ ಓವರ್ ಆಲ್ ಕಾಂಬಿನೇಷನ್ ಇಲ್ಲಿ ನೋಡಿದಾಗ ನಮಗೆ ಬರ್ತಕ್ಕಂಥದ್ದು 4, 5, 9, 10 70 to 80% ತೆಗಿತಕ್ಕಂಥ ಹುಡುಗ ಆಗ್ತಾನೆ. ಎಜುಕೇಶನ್ ಕಂಪ್ಲೀಟ್ ಮಾಡ್ತಾನೆ. ಇಲ್ಲಿ ಯಾವುದೇ ಕಾರಣಕ್ಕೂ 3 ಮತ್ತೆ 8 ಮತ್ತೆ 12 ನೋಡ್ತೀವಿ. ಇಲ್ಲಿ 3 ಇಲ್ಲ, 12 ಇಲ್ಲ. ಎಜುಕೇಶನ್ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ. ಸೊ ಏನು ನೀವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ದಶಾ ಇಂಪಾರ್ಟೆಂಟ್. ಇದನ್ನ ನೋಡಿ ನಾವು ನಿರ್ಣಯ ಮಾಡಬೇಕು. ಆಮೇಲೆ ಕೇತು ಏನಾದ್ರು, ಕೇತು ಬರಲ್ಲ, ಕೇತು ಬಹಳ ದೂರದಲ್ಲಿದೆ. ಸೊ ಕೇತು ಬಂದಿದ್ರೆ ಅದು ಕೇತು ಇನ್ನೂ ಚೆನ್ನಾಗಿ ಓದ್ತಾ ಇದ್ರು. ಅಲ್ಲೇನೋ 4ನೇ ಮನೇಲಿ ಕೇತು ಚೆನ್ನಾಗಿಲ್ಲ ಅಂತ ಇದ್ರಿ. ನಾನು ಹೇಳ್ತೀನಿ, ಕೇತು ದಶಾ ಬಂದಿದ್ರೆ ಸ್ಟೇಟ್ಗೆ ರ್ಯಾಂಕ್ ಬರ್ತಾ ಇದ್ರು. ಯಾಕಂದ್ರೆ 2 ಕಾಂಬಿನೇಷನ್, 2ನೇ ಮನೆ, 4ನೇ ಮನೆ, 5ನೇ ಮನೆ, ಮತ್ತೆ 10ನೇ ಮನೆ, 11ನೇ ಮನೆ, ಇಷ್ಟೂ ಕಾಂಬಿನೇಷನ್ ಇದೆ. ಇಷ್ಟು ಕಾಂಬಿನೇಷನ್ ಇದ್ದಾಗ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಮತ್ತೆ ಹಿಟ್ ಥಿಯರಿ ನಮಗೆ ಸ್ವಲ್ಪ ಇಂಕ್ರಿಮೆಂಟ್ ಅನ್ನು ಕೊಡತಕ್ಕಂಥ ತೋರಿಸುತ್ತೆ. ಹಿಟ್ ಥಿಯರಿ ಸಖತ್ತಾಗಿದೆ. ಕೇತು ನೋಡಿ 11 ಹಿಟ್ ಆಗಿದೆ, ಮತ್ತೆ 10 ಹಿಟ್ ಆಗಿದೆ. ಈ 11, 10 ಹಿಟ್ ಆಗಿರೋದು ಎಕ್ಸಲೆಂಟ್. ಇದು ಎಕ್ಸಲೆಂಟ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಇವ್ರಿಗೆ ಬುಧ ದಶ ಆದ ನಂತರ ಅವ್ರಿಗೆ ಫ್ಯೂಚರ್ ಅಲ್ಲಿ ಕೇತು ದಶ ಎಕ್ಸಲೆಂಟ್ ಆಗಿದೆ. ಮತ್ತೆ ದುಡ್ಡು ಮಾಡಕ್ಕೆ ಶುಕ್ರ ಇನ್ನೂ ಎಕ್ಸಲೆಂಟ್ ಆಗಿದೆ. ಎರಡೂ ಕೂಡ ಒಳ್ಳೆ ಸ್ಥಾನವನ್ನು ಅವನಿಗೆ ಫ್ಯೂಚರ್ ಅಲ್ಲಿ ಕೊಡ್ತಾರೆ. ಈ ರೀತಿ ನಾವು ನೋಡಬೇಕು. ನಮ್ಮ ಜಾತಕನ ನಿಮ್ಗೆ ಹೇಳ್ಕೊಡ್ತೀನಿ ಎಲ್ಲಾನು. ಇದೆಲ್ಲ ಕೂಡ ಪರಾಶರದ ಬೇಸೆ, ಜ್ಯೋತಿಷ್ಯದ ಬೇಸೆ. ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ಮಾಡ್ತಾ ಇದೀವಿ. ಅಡ್ವಾನ್ಸ್ ಟೆಕ್ನಾಲಜಿ. 4ನೇ ಮನೇಲಿ ಯಾವ ಗ್ರಹ ಕುತ್ಕೊಂಡ್ರೇನು ಅದು ಏನು ನಿಮಗೆ ಇದು ಮಾಡಲ್ಲ. ಅಲ್ಲಿ ಶನಿ ಕುತ್ಕೊಂಡಿದ ತಕ್ಷಣ ಕೇತು ಅಂದ್ರೆ ಅವ್ರಿಗೆ ದಿಮಾಕಲ್ಲಿ ಕೆಟ್ಟವನು ಅಂತ ಬಂದ್ಬಿಟ್ಟಿದೆ. ಸ್ವಲ್ಪ ಒಂದು ವೀಕ್ಷಕರಲ್ಲಿ ಒಂದು ರಿಕ್ವೆಸ್ಟ್, ಈ ರಾಹು, ಕೇತು, ಶನಿ, ಮಂಗಳ ಈ 3 ಕೆಟ್ಟವರು ಅಂತ ನೀವು ಭಾವಿಸಬೇಡಿ. ಎಲ್ಲಿ ಕುತ್ಕೊಂಡ್ರೆ ಅವ್ರು ಕೆಟ್ಟರು. 7ನೇ ಮನೇಲಿ ಕುತ್ಕೊಂಡಿದ್ದಾನೆ ಶನಿ, 7ನೇ ಮನೇಲಿ ಕುತ್ಕೊಂಡಿದ್ದಾನೆ ರಾಹು. 7ನೇ ಮನೇಲಿ ಏನ್ ಮಾಡ್ತಾನೆ? 7ನೇ ಮನೇಲಿ ಕುತ್ಕೊಂಡು ಆತರ ಇಲ್ಲ. ಒಳಗಿರ್ತಕ್ಕಂಥ ನಕ್ಷತ್ರ ಅಲ್ಲಿ ಲಗ್ನದಿಂದ ಯಾವ ಒಂದು ಮನೆ ಅಂತ ತೋರಿಸುತ್ತೆ. ಸೊ ಆ ರೀತಿ ಬರ್ತಕ್ಕಂಥದ್ದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ಗುರುಜಿ, ಹೇಳಿ. ನನ್ನ ಮಗನ ಮದುವೆ ಬಗ್ಗೆ ಕೇಳಬೇಕಾಗಿ. ಹೇಳಿ. ಡೇಟ್ ಆಫ್ 29/9/1992. ಸಮಯ 10:28 ಬೆಳಿಗ್ಗೆ. ಹುಟ್ಟಿದೂರು ಬೆಂಗಳೂರು. 29 ಸೆಪ್ಟೆಂಬರ್ 92 ಬೆಳಿಗ್ಗೆ 10:28 ಬೆಂಗಳೂರು. ಕರೆಕ್ಟಾ? ಹೌದು. ಸೊ ಲಗ್ನ ವೃಶ್ಚಿಕ ಲಗ್ನ, ರಾಶಿ ಬಂದ್ಬಿಟ್ಟು ತುಲಾ ರಾಶಿ, ಸ್ವಾತಿ ನಕ್ಷತ್ರ, 4ನೇ ಪಾದ. ಹೌದು. ಸದ್ಯಕ್ಕೆ ನಾವು ಇಲ್ಲಿರ್ತಕ್ಕಂಥ 7ನೇ ಮನೆ ಗ್ರಹ, 2ನೇ ಮನೆ ರಾಹು ಇದೆ, ಅದಕ್ಕೆ ಲೇಟು. ಇದು 2ನೇ ಮನೆ ರಾಹು ಇದೆ, ಅದಕ್ಕೆ ಲೇಟು. ಇಲ್ಲಿ 7ನೇ ಮನೆ ಯಾರು ಇಲ್ಲ, ಹಿಂಗ್ ಹುಡ್ಕೊಂಡು ಹೋಗ್ತಾರೆ. ಮತ್ತೆ ಆಮೇಲೆ ಸಪ್ತಮಾಧಿಪತಿ 12ನೇ ಮನೆಗೆ ಹೋಗ್ಬಿಟ್ಟಿದ್ದಾನೆ, ವೇದಲ್ಲಿ ಹೋಗ್ಬಿಟ್ಟಿದ್ದಾನೆ. ಇದು ಜ್ಯೋತಿಷ್ಯದ ಒಂದು ಪರಾಶರದ ಸಿಸ್ಟಮ್. ಆ ಪರಾಶರ ಸಿಸ್ಟಮ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನಾವು ದಶಾ ನೋಡ್ಬೇಕಾಗತ್ತೆ. ದಶಾ ಅವ್ರಿಗೆ ನಡೀತಾ ಇರೋದು ಶನಿ ದಶಾ. ಶನಿ ಇಂಪಾರ್ಟೆಂಟ್ ಇವ್ರಿಗೆ, ಇನ್ಯಾವುದೂ ಇಲ್ಲ. ಶನಿ ದಶದಲ್ಲಿ ಈಗ ನಡೀತಾ ಇರತಕ್ಕಂಥ ಭುಕ್ತಿ 2022 ಮೇವರೆಗೂ ಮಂಗಳ ಇಂಪಾರ್ಟೆಂಟ್. ಶನಿ ಮತ್ತೆ ಮಂಗಳ ಮದುವೆ ಕೊಡ್ತಾನ ಅಂತ ನೋಡಬೇಕು. ಅಲ್ಲಿ 2ನೇ ಮನೆಯಲ್ಲಿರೋ ರಾಹು ಏನ್ ಮಾಡ್ತಾನೆ? ಇವ್ರಿಗೆ ನಡೀತಾ ಇರ್ತಕ್ಕಂಥ ಪೀರಿಯಡ್ ಶನಿ ಮತ್ತೆ ಮಂಗಳ. ಇವ್ರು ಏನ್ ಕೊಡ್ತಾರೆ ಅದೇ ಫೈನಲ್. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಶನಿ ದಶದಲ್ಲಿ ಇದೆಯಾ, ಆ ಶನಿ ದಶದಲ್ಲಿ ಹೋಗ್ಬಿಟ್ಟು ಯಾವ ನಕ್ಷತ್ರದಲ್ಲಿದ್ದಾನೆ, ಯಾವ ಸಬ್ಲಾಡ್ ಅಲ್ಲಿ ಇದ್ದಾನೆ, ಅಲ್ಲಿ 7ನೇ ಮನೆ, 2ನೇ ಮನೆ, 11ನೇ ಮನೆ ಕಾಂಬಿನೇಷನ್ ಇದ್ರೆ ಎಸ್ ಶನಿ ಮದುವೆಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಮಂಗಳ ಹೆಲ್ಪ್ ಮಾಡ್ತಾನ, ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡ್ತೀವಿ. ಈ ದಶಾ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್, ಭುಕ್ತಿ ಅಂದ್ರೆ ಸ್ಟೇಟ್ ಗವರ್ಮೆಂಟ್. ಅರ್ಥ ಆಯ್ತಾ? ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾರ ಫಸ್ಟ್ ನೋಡ್ತೀವಿ. ಇಲ್ಲಿ ಹಿಟ್ ಥಿಯರಿಲಿ 12, 11 ಬಂದಿದೆ, 2 ಬಂದಿಲ್ಲ. ಶನಿಯ ಕಾಂಬಿನೇಷನ್ ನೋಡೋಣ. ಇಲ್ಲಿ ಶನಿಯ ಕಾಂಬಿನೇಷನ್ ಅಲ್ಲಿ 2ನೇ ಮನೆ ಇದೆಯಾ? ಇಲ್ಲ. 7ನೇ ಮನೆ ಇದೆಯಾ? ಇಲ್ಲ. 11ನೇ ಮನೆ ಮಾತ್ರ ಇರುತ್ತೆ. 2, 7 ಫಸ್ಟ್ ಪ್ರೈಮ್ ಆಗಿ ಬರಬೇಕು. ಇಲ್ಲ. ಇಲ್ಲಿ 2ನೇ ಮನೆ ಮದುವೆ ಸ್ವಲ್ಪ ಡಲ್ಲು. ಸೊ ಇಲ್ಲಿ ಸ್ವಲ್ಪ ಎಜುಕೇಶನ್ ಚೆನ್ನಾಗಿ, ಇದು ಜಾಬ್ ಚೆನ್ನಾಗಿರುತ್ತೆ. ಯಾಕಂದ್ರೆ 12ನೇ ಮನೆ ಯಾವ ಕಂಪನಿ ವರ್ಕ್ ಮಾಡ್ತಾರೆ? ಇನ್ಫೋಸಿಸ್ ಅಲ್ಲಿ ಇದು ಬಂದಿದೆ. ಅಲ್ಲ, ಈಗ ವರ್ಕ್ ಮಾಡ್ತಾ ಇದ್ರ ಅಲ್ಲಿ? TWC ಮಾಡ್ತಾ ಇದ್ದಾನೆ. PWC, ಪ್ರೈಸ್ ವಾಟರ್ ಕೂಪರ್ಸ್.
ನೋಡಿ 12ನೇ ಮನೆ ಮಲ್ಟಿನ್ಯಾಷನಲ್ ಕಂಪನಿ, ಅದರಲ್ಲಿ ಲಾಭ 11, ಇದೆಲ್ಲ ಎಕ್ಸಲೆಂಟ್ ಕಾಂಬಿನೇಷನ್. ಆಮೇಲೆ ತುಂಬಾ ಕಡೆ 10 ಇದ್ರೆ ನೇಮ್ ಅಂಡ್ ಫೇಮ್ ಸಿಕ್ಕಾಪಟ್ಟೆ ಮಾಡ್ತಾರೆ. ಇಲ್ಲೇ ಹೇಳ್ಬಿಡ್ತೀವಿ ನೋಡ್ಕೊಂಡು ಇವ್ರ ಜೀವನ ಎಕ್ಸಲೆಂಟ್. ಆದ್ರೆ ಮದುವೆಯಲ್ಲಿ ಲೇಟು, ಯಾಕಂದ್ರೆ 2ನೇ ಮನೆ 7ನೇ ಮನೆ ಎಲ್ಲೂ ಹಿಟ್ ಆಗಿಲ್ಲ. ಯಾವ ಕಾಂಬಿನೇಷನ್ ನಮ್ಗೆ 2ನೇ ಮನೆ 7ನೇ ಮನೆ ಇಲ್ಲಿ ಸೆಕೆಂಡ್ ಲೆವೆಲ್ ಹಿಟ್ ಆಗಿಲ್ಲ. ವೆರಿ ವೆರಿ ರಾಹುನಲ್ಲಿ ಮಾತ್ರ ಬರ್ತಕ್ಕಂಥದ್ದು. ನಾವು ರಾಹು ಹುಡ್ಕೊಂಡು ಹೋಗ್ಬೇಕು, ರಾಹು ಯಾವಾಗ ಬರ್ತಾನೆ ಅಂತ. ಸೊ ಇಲ್ಲಿ ರಾಹು ನಮಗೆ ನೆಕ್ಸ್ಟ್ ಇದ್ರಲ್ಲೇ ಬರ್ತಾ ಇದ್ದಾನೆ. ರಾಹು ಸ್ಟಾರ್ಟ್ ಆಗ್ತಕ್ಕಂಥದ್ದು 2022 ಮೇ ಇಂದ 2025. ಸೊ ನಿಮ್ಮ ಮಗನಿಗೆ 2022 ಮೇ ಆದ ನಂತರನೇ ಮದುವೆ. ಸೊ 25ವರೆಗೂ ಇದೆ, ಏನು ಇದು ತಲೆ ಕೆಡ್ಸ್ಕೊಳಂಗಿಲ್ಲ. ಅಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡಿದಾಗ ಅದ್ರಲ್ಲಿ ಬರ್ತಕ್ಕಂಥ ಈ ಅಂತರ್ಭುಕ್ತಿ ನೋಡಬೇಕು, ಅದರಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ, ರಾಹು ಸ್ಟ್ರಾಂಗ್ ಇದನ್ನ, ಶುಕ್ರ ಸ್ಟ್ರಾಂಗ್ ಇದನ್ನ ಅಂತ. 2022 ನವೆಂಬರ್ ಇಂದ 2023 ಮಾರ್ಚ್ ಒಳಗಡೆ ಮದುವೆ ಆಗೋಗುತ್ತೆ, ಟೆನ್ಷನ್ ಇಲ್ಲ. ಸ್ವಲ್ಪ ಬೇಗ ಆಗೋ ಒಂದು ಸಾಧ್ಯತೆಯನ್ನು ನೋಡಬೇಕು ಅಂದ್ರೆ ಕ್ಯಾಟ್ಸೈ ಹಾಕೋಬೇಕು. ಕ್ಯಾಟ್ಸೈ ಬಹಳ ಇಂಪಾರ್ಟೆಂಟ್. ಕ್ಯಾಟ್ಸೈ ಜೊತೆ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ, 6 ಮುಖದ ರುದ್ರಾಕ್ಷಿ. ಇಷ್ಟು ಮಾಡ್ಕೋಬೇಕು. ಇದನ್ನ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಮ್ಮ ಕ್ಲಾಸಸ್ ಅಲ್ಲಿ ಇದನ್ನೆಲ್ಲ ಸಂಕ್ಷಿಪ್ತವಾಗಿ ನೀಟಾಗಿ ಹೇಳ್ಕೊಡ್ತೀನಿ. ಇಷ್ಟೇ, ಏನ್ 10 ವರ್ಷ 50 ವರ್ಷ ಏನ್ ಜ್ಯೋತಿಷ್ಯ ಓದೋದು ಏನು ಬೇಕಾಗಿಲ್ಲ. ಮತ್ತೆ ಈಗಿರ್ತಕ್ಕಂಥ ಜ್ಯೋತಿಷ್ಯ ಎಲ್ಲ ಹಳೇ ಓಲ್ಡ್ ಅಸ್ಟ್ರಾಲಜಿ ಹೇಳ್ಕೊಡ್ತಾ ಇರೋದು, ಅಂದ್ರೆ ಆ ಓಲ್ಡ್ ಸಿಸ್ಟಮ್. ಇವಾಗ ನಾವು ಇಂಜಿನಿಯರಿಂಗ್ ಓದಿದ್ರೆ ಹಳೇದು ಯಾವ್ದಾದ್ರು ಹೇಳ್ಕೊಡ್ತಾ ಇದ್ರಲ್ಲ ಸಿಸ್ಟಮ್ಗಳು, ಯಾವ್ದಾದ್ರು ಕೊಬಾಲ್ಟ್ ಗಿಬಾಲ್ಟ್ ಅಂತೆಲ್ಲ ಬರುತ್ತೆ, ಅದೆಲ್ಲ ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಆ ಸಿಸ್ಟಮ್ ಇತ್ತು. ಈಗೆಲ್ಲ ಅಡ್ವಾನ್ಸ್ ಸಿಸ್ಟಮ್, ಇವಾಗೆಲ್ಲ ಬೇರೆ ಬೇರೆದೆಲ್ಲ ಇದರಲ್ಲಿ ಬರ್ತಕ್ಕಂಥದ್ದು, SAP ERP ಆ ತರ ಒಂದು ಹೊಸ ಸಿಸ್ಟಮ್ ಬರ್ತಕ್ಕಂಥದ್ದು ಬರುತ್ತೆ. ಸೊ ಇದನ್ನ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾವು ಮಾಡಿದೀವಿ. ಇದು ಸಿಂಪಲ್ ಆಗಿದೆ, ಜಸ್ಟ್ ನಂಬರ್ ಕಾಂಬಿನೇಷನ್, ನಿಮ್ಗೊಂದು ಫೈಲ್ ಬರುತ್ತೆ. ಮತ್ತೆ ಪ್ಲಸ್ ಇದು ಕೂಡ ಎಲ್ಲ ಹೇಳುತ್ತಿಲ್ಲಿ ನಿಮಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾರೇಜ್ ಅಂತ ಇದ್ದಾಗ ಎಲ್ಲಾ ಡಿಸ್ಕ್ರಿಪ್ಷನ್ ಇಲ್ಲಿ ಇರುತ್ತೆ. ಕೇತು ಹೆಂಗ್ ಕೊಡ್ತಾನೆ, ಶುಕ್ರ ಹೆಂಗ್ ಕೊಡ್ತಾನೆ, ಅಲ್ಲಿ ನಾವು ದಶಾ ನೋಡ್ಬೇಕು, ಆ ಗ್ರಹ ನೋಡ್ಬೇಕು, ಅದನ್ನು ನಾವು ಇಲ್ಲಿ ಹಾಕ್ಬಿಟ್ಟಿದೀವಿ. ಈಗ ನಡೀತಾ ಇರೋದು ಭುಕ್ತಿ ಮಾರ್ಸ್, ಈಗ ಅಂತರ್ಭುಕ್ತಿ ರಾಹು. ನೆಕ್ಸ್ಟ್ ಇವಾಗ ಇದಾದ್ಮೇಲೆ ನಿಮಗೆ ರಾಹು ಅಂತರ್ಭುಕ್ತಿ ಬಂದಾಗ, ನಿಮಗೆ ಭುಕ್ತಿ ಬಂದಾಗ ಮದುವೆ ಅಂತ ಹೇಳಿದ್ದೆ. ಸಕ್ಸಸ್ ರೇಟ್ ಎಕ್ಸಲೆಂಟ್ ಇನ್ ಮ್ಯಾರೇಜ್ ಅಂಡ್ ಮ್ಯಾರಿಡ್ ಲೈಫ್ ಅಂತ ಹಾಕಿದ್ದೀನಿ. ಅದಕ್ಕೆ ನಿಮ್ಗೆ ಹೇಳಿದೆ 2022 ಆದ್ಮೇಲೆ ಇದು ಭುಕ್ತಿಯಾಗಿ ಪರಿವರ್ತ ಆಗುತ್ತೆ, ಅವಾಗ ಆಗುತ್ತೆ ಅಂತ. ಸೊ ಬಹಳ ಈಸಿ ಅಸ್ಟ್ರಾಲಜಿ ಏನ್ ಕಷ್ಟ ಇಲ್ಲ, ಟೈಮಿಂಗ್ ನೋಡ್ಕೊಳ್ಳೋದಷ್ಟೇ. ಯಾವ ಪೂಜೆ ಪುನಸ್ಕಾರಗಳನ್ನು ಟೈಮಿಂಗ್ ನಾವು ಪ್ರೀಪೋನ್ ಮಾಡಕ್ಕಾಗಲ್ಲ, ಎಕ್ಸೆಪ್ಟ್ ಅವ್ರು ಮಾತ್ರ ಮಂತ್ರ ಹೇಳಿದ್ರೆ ಪ್ರೀಪೋನ್ ಆಗುತ್ತೆ. ಸೊ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹರಿ ಓಂ ಗುರುಜಿ. ನಮಸ್ಕಾರ, ಹೇಳಿ. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತದೆ ದಿನ. ನಿಮಗೆ ಇನ್ನೊಂದು ಕಾಲ್ ಸಿಗ್ತಾ ಇಲ್ಲಿ? ಹಲೋ, ಮತ್ತೆ ಇನ್ನೊಂದು ಕಾಲ್ ಸಿಗ್ತಾ ನಿಮ್ಗೆ ಇಲ್ಲಿ? ಇಲ್ಲ ಇದು ನಾನ್ ಫಸ್ಟ್ ಟೈಮ್ ಮಾಡ್ತಿರೋದು. ಹೌದಾ? ಏನೋ ಒಂದ್ 3-4 ಜನ ಅರಿಯೋಮ್ ಅಂತ ಇದಾರೆ, ಏನ್ ಸಮಾಚಾರ? ಎಲ್ಲ ಯಾವ್ದೋ ಒಂದು ಇಲ್ಲ ಅಮ್ಮ ನಿಮ್ ಕ್ಲಾಸಿಗೆಲ್ಲ ಜಾಯ್ನ್ ಆಗಿದ್ರು. ಹೌದಾ? ಹೌದು, ಹಾಸನಿಗೆ ಬಂದಾಗ. ಹಾಸನ್ ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ನಾನು ಹಾಸನಿಂದ ಮಾತಾಡ್ತಾ ಇರೋದು. ನಿಮ್ ತಾಯಿ ಹೆಸರೇನಮ್ಮ? ಮಮತಾ ಅಂತ. ಮಮತಾ ರಾಜಕೀಯದಲ್ಲಿ ಇದಾರಲ್ಲ ಅವರಾ? ಇಲ್ಲ ನೀವು ಆಂಬರ್ ಕ್ಯಾಸ್ಟಲ್ಗೆಲ್ಲ ಬಂದಾಗ ಬಂದಿದ್ರು, ನಾನು ಬಂದಿದ್ದೆ ಸುಮ್ನೆ ಹಂಗೆ. ಅಮ್ಮ ಬಂದಿದ್ರು ಕ್ಲಾಸಿಗೆ. ಓ, ನೀವ್ ಬಂದಿದ್ದಕ್ಕ? ಓಕೆ ಓಕೆ ಓಕೆ. ಅಂದ್ರೆ ಅಮ್ಮನ್ ಬಿಟ್ಟು ಬರಕ್ಕೆಲ್ಲ ಬಂದಿದ್ದೆ. ಅರ್ಥ ಆಯ್ತು. ಇವಾಗ ಗೊತ್ತಾಯ್ತು. ಅದು ನಿಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಅದು ಆಪ್ ಇದಮ್ಮ ಪೇಯ್ಡ್ ಆಪ್ ಆಗುತ್ತಮ್ಮ ಬೇರೆ? ಹೌದು ಕಾಲ್ ಮಾಡಿದ್ವಿ, ಅವ್ರು ಯಾರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಕಾಲ್ ಪಿಕ್ ಮಾಡ್ತಾ ಇಲ್ವಾ? ಈಗಿರೋ ಕರ್ನಾಟಕ ಪೂರ್ತಿ ಇರೋ ನಮ್ಮ ಇದಕ್ಕೆ ಸಿಕ್ಕಾಪಟ್ಟೆ ಲೋಡ್ ಇದೆ. ಒಂದು ಮೆಸೇಜ್ ಮಾಡಿ ಅವ್ರಿಗೆ. ಯಾವಾಗ್ಲೂ ಕಾಲ್ ನಾನು ಒಂದ್ ನಿಮಿಷ, ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ವೀಕ್ಷಕರಿಗೆ. ಎಲ್ಲರ ಹತ್ರನೂ ವಾಟ್ಸ್ಆಪ್ ಇದೆ. ನಮ್ಮ 3ರಿಂದ ಎಲ್ಲಾ ಜನಗಳ ಹತ್ರ ನಮ್ಮ ಹತ್ರ ವಾಟ್ಸ್ಆಪ್ ಇದೆ. ನೀವು ಕಾಲ್ ಮಾಡಿ ಸಿಕ್ಕಿಲ್ಲ, ಏನಾದ್ರು ಇಂಪಾರ್ಟೆಂಟ್ ಕ್ಲಾಸಿಗೆ ಸೇರ್ಕೋಬೇಕು, ಏನೋ ಮಾಡ್ಬೇಕು, ಒಂದು ವಾಟ್ಸ್ಆಪ್ ಕಳಿಸ್ಬಿಡಿ. ಅದು ಯಾವಾಗ್ಲೂ ಅವ್ರು ಓಪನ್ ಮಾಡಿ ನೋಡ್ತಾರೆ. ಓಪನ್ ಮಾಡಿ ನೋಡ್ರೆ ಇನ್ಫಾರ್ಮೇಶನ್ ಇರುತ್ತೆ, ನಾವು ಕ್ಲಾಸಿಗೆ ಸೇರ್ತಾ ಇದೀವಿ, ನಮಗೆ ಆಪ್ ಬೇಕು, ಟಕ್ಕಂತ ಕೆಲಸ ಆಗುತ್ತೆ. ಅರ್ಥ ಆಯ್ತಲ್ವಾ? ಕಾಲ್ ಮಾಡೋದಾಗ ಏನಾಗುತ್ತೆ, ಜಾಮ್. ಇಲ್ಲಿ ನೋಡಿ, ಆಲ್ರೆಡಿ ನಾನು ಹೇಳಿದ್ದೀನಿ 12,000 ಜನ ವಿದ್ಯಾರ್ಥಿಗಳಿರುತ್ತೆ, ಏನೇನೋ ವಿಚಾರಗಳು ಕೇಳ್ತಾ ಇರಬೇಕು. ನಾವು ಪ್ಯಾನೆಲ್ ಆಫ್ ಜನಗಳನ್ನ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಅದೆಲ್ಲ ನಮಗೆ ಹೆಚ್ಚು ಸಮಸ್ಯೆ ತರ್ತಕ್ಕಂಥದ್ದು ತೋರಿಸುತ್ತೆ. ಜಾಸ್ತಿ ಜನ ಇಟ್ಕೊಂಡಷ್ಟು ನಮಗೆ ಕಂಟ್ರೋಲ್ ಇರಲ್ಲ. ಇರ್ತಕ್ಕಂಥವ್ರಿಗೆ ವಾಟ್ಸ್ಆಪ್ ಮಾಡ್ಬಿಡಿ. ನಿಮ್ಗೆ ಏನಾರು ಯಾರು ಕ್ಲಾಸಿಗೆ ಸೇರ್ಬೇಕು, ಕಾಲ್ ಎತ್ತಾ ಇಲ್ಲ, ಆ ನಂಬರ್ ಸೇವ್ ಮಾಡ್ಕೊಳ್ಳಿ. ನಕ್ಷತ್ರನಾಡಿ ಅಂತ ಇಲ್ಲಿ ನಮಗೆ 8 ನಂಬರ್ ಬರುತ್ತೆ. 3 ನಂಬರ್, ನಕ್ಷತ್ರನಾಡಿ 1, ನಕ್ಷತ್ರನಾಡಿ 2 ಅಂತ ಸೇವ್ ಮಾಡ್ಕೊಳ್ಳಿ. ಒಂದು 3 ಜನಕ್ಕೆ ಹಾಕಿ, ಡೆಫಿನೆಟ್ಲಿ ದೇಲ್ ಕಾಲ್ ಯು ಬ್ಯಾಕ್. ವಾಟ್ಸ್ಆಪ್ ಮಾಡಿ, ದೇಲ್ ಕಾಲ್ ಯು ಬ್ಯಾಕ್. ಯಾಕಂದ್ರೆ ಲೋಡ್ ಜಾಸ್ತಿ ಇರುತ್ತೆ ಬೆಳಗಿಂದ ಸಾಯಂಕಾಲ. ಈ ಕರೆಗೆ ಇಲ್ಲೇ ನಾವು ತಡ್ಕೊಳಕ್ಕಾಗಲ್ಲ. ಇಲ್ಲಿ 1500 ಕಾಲ್ ಬರುತ್ತೆ, ಒಂದ್ ತಿಳ್ಕೊಳ್ಳಿ ವೀಕ್ಷಕರೇ. 1500 ಕಾಲು ಅರ್ಧ ಗಂಟೆಲಿ. ಇನ್ನು 1 ಅವರ್ ಆಗೋಷ್ಟಿಗೆ 3000 ಕಾಲ್ ಬರುತ್ತೆ ಇಲ್ಲಿ. ಎಷ್ಟು ಜನ ಇನ್ನೂ ಟ್ರೈ ಮಾಡಿ, ಅದು ಬರೀ ಬಂದು ಬಿದ್ದಿರೋದು. ಅದ್ರ ಹಿಂದೆ ಮಾಡ್ತಾ ಇದ್ದಾಗ ಎಂಗೇಜ್ ಬರುತ್ತಲ್ಲ, ಆ ಲೆಕ್ಕ ತಗೊಂಡ್ರೆ ಎಷ್ಟೋ ಸಾವಿರಕ್ಕೆ ಹೋಗುತ್ತೆ. ಅದರಲ್ಲಿ ನಾನು ತಗೊಳ್ಳೋದು ಒಂದು 20 ಕಾಲು. 3000 ಕಾಲಲ್ಲಿ 20 ಕಾಲ್ ತಗೊಳ್ತೀವಿ. ಸೊ ಈ 3000 ಜನ ಒಂದ್ ದಿವಸಕ್ಕೆ ಒಂದು 6 ಜನಕ್ಕೆ ಮಾಡ್ಬಿಟ್ರೆ ಎಷ್ಟಾಗುತ್ತೆ ಲೋಡು?
ಅಂತ ತಿಳ್ಕೊಬೇಕು. ಮೆಸೇಜ್ ಮಾಡ್ಬೇಕಮ್ಮ ನೀನು, ಅರ್ಥ ಆಯ್ತಾ? ಮಾಡ್ತೀನಿ. ದಯವಿಟ್ಟು ಮೆಸೇಜ್ ಮಾಡಿ. ಇಲ್ಲಿ ಕೆಳಗಡೆ ಹೋಗ್ತಕ್ಕಂಥ ನಂಬರ್ಗೆ ಐ ವಾಂಟ್ ಟು ಪರ್ಚೇಸ್ ದಿ ಆಪ್, ಕೈಂಡ್ಲಿ ಗಿವ್ ಇನ್ಫಾರ್ಮೇಶನ್ ಅಂತ ಮೆಸೇಜ್ ಮಾಡಿ. ವಾಟ್ಸ್ಆಪ್ ಅಲ್ಲಿ ಇದ್ರೆ ಟಕ್ ಅಂತ ಮಾಡ್ಬಿಡ್ತಾರ. ಓಕೆ? ಹಾ ಸರ್. ಹಾ ಹೇಳಮ್ಮ. ಸರ್ ನಾನು ಮೆಡಿಕಲ್ ಬಗ್ಗೆ ಕೇಳಬೇಕಿತ್ತು, ಈ ಸಲ ಬರಿತಾ ಇದ್ದೀನಿ. ಓಕೆ ಹೇಳಮ್ಮ. 22 1 2002 ಓಕೆ. ಬೆಳಗ್ಗೆ 10:55. ಹುಟ್ಟಿದೂರು ಹಾಸನ? ಅಲ್ಲ, ಕುಶಾಲ್ ನಗರ. ನಮ್ಮ ಆಪ್ ನೋಡ್ತಾ ಇದ್ದೀರಾ? ಹಾ, ಅದು ನೋಡ್ತಾ ಇದೀನಿ. ಅಮ್ಮ ದಿನಾ ಟ್ರೈ ಮಾಡ್ತಾರೆ ನಂಬರ್ಗೆ, ನಾವು ದಿನಾ ನೋಡ್ತೀವಿ. ಓ ವೆರಿ ಗುಡ್ ವೆರಿ ಗುಡ್. ಇದರಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿದೆ ಆಪ್ ನಾನು ಮಾಡಿರೋದು. ನಮ್ಮ ನೀವು ಓದಿರ್ತಕ್ಕಂಥ ನಕ್ಷತ್ರ ನಾಡಿ ಕಾಂಬಿನೇಷನ್ ಇರುತ್ತೆ, ಬಟ್ ಆದ್ರೆ ಬೇರೆ ಆಪ್ ಅಲ್ಲಿ ಸಿಗಲ್ಲ ನಿಮಗೆ. ಬಟ್ ಇದರಲ್ಲಿ ನಿಮಗೆ ವಿತ್ ಡಿಸ್ಕ್ರಿಪ್ಷನ್ ಸಿಕ್ಬಿಡುತ್ತೆ ಎಜುಕೇಶನ್ ಎಲ್ಲ. ಈಗ ಸದ್ಯಕ್ಕೆ 2021ಕ್ಕೆ ಶುಕ್ರ ಮುಗಿತಾ ಇದೆ, ಸೆಪ್ಟೆಂಬರ್ ಮುಗಿತಾ ಇದೆ. ಎಕ್ಸಾಮ್ ಯಾವಾಗಿರ್ಬೋದು? ಈಗ ಸೆಪ್ಟೆಂಬರ್ ತಿಂಗಳು ಅಂತ ಹೇಳ್ತಿದ್ದಾರೆ, ರಿಸಲ್ಟ್ ಅಕ್ಟೋಬರ್ಗೆ. ಅಂದರೆ ಸೂರ್ಯ ಸ್ಟಾರ್ಟ್ ಆಗ್ತಾನೆ. ವಿನ್ನಿಂಗ್ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಇದೆ. ಮೆಡಿಕಲ್ ಆಗೋ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಇದೆಯಮ್ಮ. ಎಸ್ ಆಗುತ್ತಮ್ಮ. 6 ಕಾಂಬಿನೇಷನ್ 10 ಕಾಂಬಿನೇಷನ್ ನೀವು ಸೂರ್ಯನಲ್ಲಿ ನೋಡಿರ್ಬೋದು ಈ ಕಾಂಬಿನೇಷನ್. ಬಟ್ ಆದ್ರೆ ಹಿಟ್ ಥಿಯರಿ ನಾವು ನೋಡ್ಬೇಕಾಗತ್ತೆ. ಹಿಟ್ ಥಿಯರಿ ನೀವು ಕಲ್ತಿಲ್ಲ ಅನ್ಸುತ್ತೆ. ಈಗ ಹೊಸ ಸಿಸ್ಟಮ್ ಅಲ್ಲಿ ನಾವು ಮಾಡಿದ್ದು 10 ಹಿಟ್ ಆಗಿದೆ. ಓಕೆ, ನೀವು ಆಪ್ ತಗೊಂಡ್ರೆ ಕ್ಲಾಸ್ಗೂ ಜಾಯ್ನ್ ಆಗ್ಬೋದು ಫ್ರೀ ಆಗಿ. ಓಕೆ, ಹಳೆ ಸ್ಟೂಡೆಂಟ್ ಅವ್ರಿಗೆ ಆಪ್ ತಗೊಂಡವ್ರಿಗೆಲ್ಲ ಈ ಹಿಟ್ ಥಿಯರಿ ಬಗ್ಗೆ ಕ್ಲಾಸ್ ಫ್ರೀ ಆಗಿ ಬರುತ್ತೆ ಅಲ್ಲಿ. ಅದೇ ಅಮ್ಮ ಹಳೆ ಸ್ಟೂಡೆಂಟ್ ಅಲ್ಲ, ಮಾಡ್ಕೋಬಹುದು. ಓಕೆ, 10 ಗ್ಯಾರಂಟಿ, ಸಕ್ಸಸ್ ಗ್ಯಾರಂಟಿ ಅಂತ ತೋರಿಸ್ತಾ ಇದೆ. ಡೋಂಟ್ ವರಿ. ಈ 10 ಬಂದಿರತಕ್ಕಂತ ಕಾಂಬಿನೇಷನ್ ಸೂರ್ಯ ಮತ್ತೆ ಶುಕ್ರನಲ್ಲಿ ಬಂದಿದೆ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಇದನ್ನ ಯಥೇಚ್ಛವಾಗಿ ಹೇಳಬೇಕು. ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಮ್ಮ ಬಲಗೈಗೆ. ಓಕೆ, ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಡೆಫಿನೆಟ್ಲಿ ತುಂಬಾ ಚೆನ್ನಾಗುತ್ತೆ. ಈಗ ಬರ್ತಕ್ಕಂಥ ನೆಕ್ಸ್ಟ್ ಸೂರ್ಯ ಹೈ ಸಕ್ಸಸ್ ಇನ್ ಎಜುಕೇಶನ್ ಅಂತ ತೋರಿಸ್ತಾ ಇದೆ. ಓಕೆ, ಬಟ್ ಆದ್ರೆ ಹಿಟ್ ಥಿಯರಿಲಿ ಬರೀ 10 ಬಂದಿದೆ. ಡೋಂಟ್ ವರಿ, ಯಾಕಂದ್ರೆ ಆಫ್ಟರ್ ಸೆಕೆಂಡ್ ಇಯರ್ PUC ನಾಟ್ ಟು ವರಿ. ಯಾಕಂದ್ರೆ ಇಲ್ಲಿ 6-8 ಕಾಂಬಿನೇಷನ್ ನಮಗೆ ಬೇಕು. ಇಂಡಿಕೇಶನ್ ಹೈ ಲೋ ಪರ್ಸೆಂಟೇಜ್ 50 ಬಂದ್ರು ನಾವು ಸಕ್ಸಸ್ ರೇಟ್ ಸ್ವಲ್ಪ ಹೆಚ್ಚಾಗಿ ನೋಡ್ರೆ ನಮಗೆ ಈಸಿ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್. ನಮಸ್ತೆ ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ಇಷ್ಟ ಗುರುಜಿ. ಹೌದೇನಮ್ಮ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅತ್ತಿಬೆಲೆಯಿಂದ ಸರಸ್ವತಿ ಅಂತ. ಅತ್ತಿಬೆಲೆ, ಓ ಅಲ್ಲಿ ಆ ಕಡೆ ತಮಿಳುನಾಡು ಹತ್ರ. ಹೌದು ಸರ್. ನಮ್ಮ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಸರ್. ಯಾವ್ದು ಜಾತಕಕ್ಕೆ ಹೋಗ್ಲಾ, ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ಲಾ? ಪ್ರಶ್ನೆಶಾಸ್ತ್ರ ಸರ್. 132 ಹೆಲ್ತ್. ಒಂದು ನಿಮಿಷ ಹೆಲ್ತ್ ಬಗ್ಗೆ ಹಾಕೋಣ. ಸರ್, ಒಂಥರ ಉಸಿರಾಡಕ್ ತೊಂದ್ರೆ ಆದಂಗ ಆಯ್ತಂತೆ ನೈಟು. ಹೋದ ವರ್ಷ ಇದೇ ತರ ಆಗಿತ್ತು. ಏನ್ ತೋರ್ಸಿದ್ವಿ, ಏನು ಇಲ್ಲ ಅಂತ ಬಂತು. ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿತ್ತಲೆ. ಆದ್ರೆ ನೈಟು ಕೂಡ ಅದೇ ಉಸಿರಾಡಕ್ ತೊಂದ್ರೆ ಆಗಿ ಒಂದ್ ಸ್ವಲ್ಪ ಆತರ ಆಯ್ತಂತೆ. ಅದಕ್ಕೆ ಸರ್. ಯಾರಿಗಾಗಿರೋದು? ನನಗ್ ಸರ್. ಶನಿ ಮತ್ತೆ ಶುಕ್ರನು 4 ನಡೀತಾ ಇದೆ. ಸ್ವಲ್ಪ ಸ್ಕ್ಯಾನಿಂಗ್ ದಯವಿಟ್ಟು ಮಾಡಿಸಿದೀರಾ? ಹೋದ ವರ್ಷ ಮಾಡ್ಸಿದ್ವಿ, ಏನಿಲ್ಲ ಅಂದ್ರೆ ಅದು ಇವಾಗ ಮತ್ತೆ ಹೋಗ್ತಾ ಇದೀವಿ ಸರ್. ದಯವಿಟ್ಟು ಹೋಗಿ. ಯಾವ ತರ ಆಯ್ತಮ್ಮ ಉಸಿರಾಟ ತೊಂದರೆ? ಯಾವ ರೀತಿ ಗೊತ್ತಿಲ್ಲ ಸರ್. 3 ಗಂಟೆಲಿ ಏನೋ ಉಸಿರು ಮೇಲಕ್ಕೆ ಒಂದ್ ಸ್ವಲ್ಪ 5 ನಿಮಿಷ ತೆಗ್ದೇ ಇರ್ಲಿವಂತೆ ಅಂದ್ರು ಹಸ್ಬೆಂಡ್. ಸೊ ಇಲ್ಲಿ ನಮ್ಮ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ. ಇಲ್ಲಿ ಹಿಟ್ ಥಿಯರಿಲಿ 8 ಅಂತ ಬಂದಿದೆ ಬುಧನಲ್ಲಿ. ಹೆಸರು ಕಾಳು ಫಸ್ಟ್ ದಾನ ಮಾಡಿ, ಒಂದು ಫಿಕ್ಸ್ ಮಾಡ್ಬಿಡಿ ಇದು ಆಪ್ಗೆ. ಹೆಸರು ಕಾಳು 8ನೇದು ಹಿಟ್ ಆಗಿರೋದ್ರಿಂದ ಹೆಸರು ಕಾಳು ಬುಧವಾರ 3 ತಿಂಗಳು ದಾನ ಮಾಡಬೇಕು. ನಾವು ಏನಕ್ಕೆ ದಾನ ಮಾಡಬೇಕು ಅಂದ್ರೆ, ಯಾವ ಒಂದು ಗ್ರಹ ನೆಗೆಟಿವ್ ಇರುತ್ತೆ ಆ ಗ್ರಹ ನಮ್ಮಿಂದ ಆಚೆ ಸ್ವಲ್ಪ ಹೋಗ್ಬೇಕು. ಶಾಂತಿ ಮಾಡಿದ್ರೆ ನಮ್ಮಲ್ಲೇ ಉಳಿಯುತ್ತೆ, ಸೈಲೆಂಟ್ ಆಗುತ್ತೆ, ಆಧ್ಯಾತ್ಮಿಕ ಚಿಂತನೆ ಕೊಡುತ್ತೆ. ಅದು ಹೋಗೋದಿಲ್ಲ ಆದ್ರೆ. ಸೊ ಶಾಂತಿ ಮಾಡೋದು ತಪ್ಪು. ಗ್ರಹಗಳ ಶಾಂತಿ ಅಲ್ಲ, ಗ್ರಹಗಳನ್ನ ನಾವು ದಾನ ಮಾಡ್ತಕ್ಕಂಥದ್ದು ಮಾಡಬೇಕು. ನಾವು ದಾನ ಮಾಡ್ಬೇಕಷ್ಟೇ. ಇನ್ನೇನು ಪೂಜೆ ಗೀಸೆ ನಮಸ್ಕಾರ ಏನು ಮಾಡಂಗಿಲ್ಲ. ಒಬ್ಬ ಕಳ್ಳ ಅಂದ್ರೆ ಅವ್ನ ಆಚೆ ಹಾಕ್ಬೇಕಷ್ಟೇ. ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಅಂದ್ರೆ ಏನು? ಬಹಳ ಸಿಂಪಲ್. ನಮಗೆ ನಮ್ಮ ಜಾತಕದಲ್ಲಿ ಬಂದಿರತಕ್ಕಂಥ ಕೆಲವು ನ್ಯೂನ್ಯತೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ಉಸಿರಾಡದ ತೊಂದರೆ, ಮತ್ತೆ ಇಲ್ಲಿ 5 ಕಾಂಬಿನೇಷನ್ ಮತ್ತೆ 11 ಮತ್ತೆ 9 ಕಾಂಬಿನೇಷನ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಿ 5 ಕಾಂಬಿನೇಷನ್ ಅಂತ ನಾವು ಇಲ್ಲಿ ಯಾವುದು ಅಂತ ನೋಡಿದಾಗ ಶನಿ ಬಂದಿರೋದ್ರಿಂದ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಇದನ್ನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಈ ಉಸಿರಾಟದ ಪ್ರಾಬ್ಲಮ್ ಸ್ವಲ್ಪ ಬರಲ್ಲ. ಬಟ್ ಆದ್ರೆ ಇಲ್ಲಿ ಸ್ವಲ್ಪ ಮೋಸ್ಟ್ಲಿ ನನ್ನ ಕ್ಯಾಲ್ಕುಲೇಷನ್ ಶನಿ ಇರ್ತಕ್ಕಂಥದ್ದು ಚಂದ್ರನ ಒಂದು ಅಂಶದಲ್ಲಿದ್ದಾನೆ. ಚಂದ್ರ ಹೃದಯ ಭಾಗವನ್ನು ನೋಡ್ತಾನೆ. ಎಲ್ಲೋ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಚಾನ್ಸಸ್ ನನಗಿದೆ ಅಂತ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. ಒಂದ್ಸತಿ ನೀವು ಹೋಗ್ಬಿಟ್ಟು ಹೃದಯ ತಜ್ಞರ ಹತ್ರ ಕೇಳಿ. ಮೋಸ್ಟ್ಲಿ ನಾನು ಹೇಳಿರ್ತಕ್ಕಂಥದ್ದು ಗ್ಯಾರಂಟಿ ಇರುತ್ತೆ. ನೀವು ದಯವಿಟ್ಟು ಹೃದಯ ತಜ್ಞರ ಹತ್ರ ಹೋಗಿ. ಇಲ್ಲಿ ಉಸಿರಿಟ್ಕೊಂಡಿರೋದಲ್ಲ, ಅಲ್ಲಿ ಬೇರೆ
ಚಂದ್ರನ ನಕ್ಷತ್ರದಲ್ಲಿರೋದ್ರಿಂದ ಮೂನ್ ಡಿನೋಟ್ಸ್ ಹಾರ್ಟ್ ರೀಜನ್ ಆಲ್ಸೋ. ಸನ್ ಅಂಡ್ ಮೂನ್ ರೆಪ್ರೆಸೆಂಟ್ಸ್ ದಿ ಹಾರ್ಟ್ ರೀಜನ್. ಶನಿ ಚಂದ್ರ ನಕ್ಷತ್ರದಲ್ಲಿ 10 ಕಾಂಬಿನೇಷನ್ ಇದೆ, ಅದಕ್ಕೆ ಒಂದು ಹಾರ್ಟ್ ಅಟ್ಯಾಕ್ ಅಂತಾನು ಹೇಳ್ತಾರೆ. ದಯಮಾಡಿ ಮೈಲ್ಡ್ ಆಗಿದ್ದಾಗ ಗೊತ್ತಾಗಲ್ಲ, ಏನೋ ಎದೆ ಇಟ್ಕೊಂಡಂಗ ಏನೋ ಉಸಿರು ಇಟ್ಕೊಂಡಂಗ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗದಲೆ. ದಯಮಾಡಿ ನೀವು ಈ ಚೆಸ್ಟ್ ಸ್ಕ್ಯಾನ್ ಮಾಡೋದು ಬೇಡ, ಹಾರ್ಟ್ ಏನೋ ಮಾಡ್ತಾರಲ್ಲ, ECG ಏನೋ ಮಾಡ್ತಾರೆ, ಪಲ್ಸ್ ಹೆಂಗಿದೆ ಅಂತ ನೋಡ್ತಾರೆ, ಅದನ್ನ ಹೇಳ್ತಾರೆ ಅಲ್ಲಿ. ಓಕೆ, ಒಳ್ಳೇದಾಗ್ಲಿ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್. ಇದೇ ಶನಿವಾರ ನಮ್ಮ ತರಗತಿಗಳಿದೆ. 15 ದಿವಸದಲ್ಲಿ ಜ್ಯೋತಿಷ್ಯ ಬಹಳ ಸುಲಭವಾಗಿ ಕಲಿಬಹುದು. ಏನು ಕಾಂಬಿನೇಷನ್ ಬರುತ್ತೆ ಅದನ್ನ ಹೇಳ್ಕೊಡ್ತೀನಿ. ಪ್ರತಿಯೊಂದರಲ್ಲೂ ಜಾಬ್ ಇರ್ಬೋದು, ಅಥವಾ ಎಜುಕೇಶನ್ ಇರ್ಬೋದು, ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿರ್ಬೋದು, ಆರೋಗ್ಯದ ವಿಚಾರದಲ್ಲಿರ್ಬೋದು, ಯಾವ ಕಾಂಬಿನೇಷನ್ ನಾವು ದಾನ ಮಾಡಬೇಕು, ಯಾವ ಗ್ರಹ ನಮಗೆ ಸ್ಟ್ರಾಂಗ್ ಇದೆ ಅದಕ್ಕೆ ಮಂತ್ರಗಳು ಹೇಳಬೇಕು. ಯಾವ ಗ್ರಹ ನಮಗೆ ಸ್ಟ್ರಾಂಗ್ ಇದ್ದಾಗ ಜಪ ಮಾಡಬೇಕು. ಈಗ ವೀಕ್ ಪ್ಲಾನೆಟ್ಸ್ಗೆ ಮಂತ್ರ ಹೇಳ್ಬಿಟ್ರೆ ಅದು ಸ್ಟ್ರಾಂಗ್ ಆಗೋದಿಲ್ಲ, ಇದನ್ನ ಮೈಂಡಲ್ಲಿ ಇಟ್ಕೊಳ್ಬೇಕು. ಜ್ಯೋತಿಷ್ಯನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಶುಕ್ರ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳೋಣ, ಯಾವುದೋ ಒಂದು ವಿಚಾರದಲ್ಲಿ, ನಮ್ಮ ಆರೋಗ್ಯ ವಿಚಾರದಲ್ಲಿ ಶುಕ್ರ ಚೆನ್ನಾಗಿಲ್ಲ. ಆ ಗ್ರಹಕ್ಕೆ ಮಂತ್ರ ಹೇಳೋದಲ್ಲ, ಅದನ್ನ ಬಲಪಡಿಸೋದಲ್ಲ, ಅದನ್ನ ನಾವು ದೂರ ತಳ್ತಕ್ಕಂಥದ್ದು. ಯಾವ ಕಾಂಬಿನೇಷನ್ ನಮಗೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ, ಫಾರ್ ಎಕ್ಸಾಂಪಲ್ ನಮಗೆ ಶನಿ ಒಳ್ಳೇದಾಗುತ್ತೆ, ಆರೋಗ್ಯವನ್ನು ತೋರಿಸ್ತಾ ಇದ್ದಾನೆ ಅಂದ್ರೆ ಶನಿಯ ಮಂತ್ರಗಳು ಹೆಚ್ಚಾಗಿ ಹೇಳ್ಬೇಕು. ಕೇತುವಿನ ಗ್ರಹ ನಮಗೆ ಸಮಸ್ಯೆ ತೋರಿಸ್ತಾ ಇದೆ ಅಂದ್ರೆ ಕೇತುವಿನ ದಾನ ಮಾಡೋದು. ಗುರುವಿನ ಕಾಂಬಿನೇಷನ್ ಸ್ವಲ್ಪ ನಮ್ಮ ಕಾಂಬಿನೇಷನ್ ಚೆನ್ನಾಗಿದೆ ಅಂತಂದ್ರೆ ಅದರದ್ದು ರುದ್ರಾಕ್ಷಿ ಅಥವಾ ಅದರದ್ದು ಮಣಿ ಅಥವಾ ಅದರದ್ದು ಉಂಗುರ ಯಾವುದು ಬರುತ್ತೆ, ಅರಳು, ಅದ್ರ ಜೊತೆ ಅದರದ್ದು ಮಂತ್ರ. ಸುಮ್ಮನೆ ತುಂಬಾ ಜನ ಏನ್ ಮಾಡ್ತಾರೆ, ರಾಹು ದಶೆ ಸ್ಟಾರ್ಟ್ ಆಗ್ತಾ ಇದೆ, ರಾಹು ಜಪ ಮಾಡ್ಬಿಡಿ, ಅವನೇನ 12ನೇ ಮನೇಲಿ ಇದ್ರೆ ವ್ಯಯ ಮಾಡ್ತಾನೆ, ಎಷ್ಟೇ ಮಂತ್ರ ಹೇಳಿದ್ರು ಒಳ್ಳೇದಾಗೋದಿಲ್ಲ, ಅಥವಾ ಎಷ್ಟೇ ದಾನ ಮಾಡಿದ್ರೆ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಇಲ್ಲಿ ಮಂತ್ರ ಹೇಳೋದು ಆಗೋದಿಲ್ಲ. ಶಾಂತಿ ಮಾಡಿದ್ರೆ ಸೈಲೆಂಟ್ ಆಗುತ್ತಲ್ಲ, ಶಾಂತಿಯಿಂದ ಏನೂ ಆಗಲ್ಲ. ಗ್ರಹ ಶಾಂತಿ ಅಂತಂದ್ರೆ ನಮ್ಮ ಆಧ್ಯಾತ್ಮಿಕ ಚಿಂತನೆ ಹೆಚ್ಚು ಮಾಡೋದು ಅಂತ ಇದನ್ನ ತಲೆ ಇಟ್ಕೋಬೇಕು. ಶಾಂತಿ 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 ಅಂದ್ರೆ ಶಾಂತಿಯ ವರ್ಡ್ ಏನು? ಅಪ್ಪ ನನಗೇನು ಮಾಡಬೇಡ, ನೀನ್ ಶಾಂತನಾಗು, ಶಾಂತನಾಗಿದ ತಕ್ಷಣ ನನಗೆ ಆಧ್ಯಾತ್ಮಿಕ ಕೊಡು ಅಂತ ಲೆಕ್ಕ. ಇಲ್ಲಿ ನಮಗೆ ಮುಂದಿನ ದಶ ಚೆನ್ನಾಗಿಲ್ಲ, ಬಿಸ್ನೆಸ್ ಹಾಳಾಗ್ಬಿಡುತ್ತೆ, ರಾಹು ಬರ್ತಾ ಇದ್ದಾನೆ, ಬಿಸ್ನೆಸ್ ಹಾಳಾಗ್ಬಿಡುತ್ತೆ, ಶಾಂತಿ ಮಾಡಿ ಅಂದ್ರೆ ಆಕ್ಚುಲಿ ಬಿಸ್ನೆಸ್ ಹಾಳಾಗ್ಬಿಡುತ್ತೆ. ಇದನ್ನ ಆಲೋಚನೆ ಮಾಡಿ ಕರೆಕ್ಟ್ ಆಗಿರ್ತಕ್ಕಂಥ ಮಾರ್ಗದರ್ಶನ ತಗೊಳ್ಳಿ ಒಳ್ಳೆ ಇವ್ರ ಹತ್ರ. ಮತ್ತೆ ನಮ್ಮ ನಕ್ಷತ್ರ ನಾಡಿ ಕಲೀರಿ. ಎಸ್ಪೆಷಲಿ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರು ಫಸ್ಟ್ ಕಲಿಬೇಕು. ಯಾಕಂದ್ರೆ ವಿಶೇಷವಾಗಿ ಅವ್ರಿಗೆ ಹಣ ಹೂಡಬೇಕು, ಹಣ ಡೌನ್ ಆಗುತ್ತೆ, ಅಪ್ ಆಗುತ್ತೆ, ಇನ್ನೊಂದು ಬಿಸ್ನೆಸ್ ಏನಾದ್ರು ತಗೊಳ್ಳೋಣ, ಎಲ್ಲಾನು ಇರುತ್ತೆ. ಕರೆಕ್ಟ್ ಆಗಿರ್ತಕ್ಕಂಥ ಅವರ ಜಾತಕ ನೋಡ್ಕೊಂಡು ಮಾಡಬೇಕು. ಜಾತಕ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಹಾಕೊಳ್ಳಿ, 100% ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸರಿ ಸರ್, ಪ್ರಶ್ನಾಶಾಸ್ತ್ರ ಹಾಕೊಂಡು ಏನೋ ಬರುತ್ತೆ, ಅದ್ರ ಗ್ಯಾರಂಟಿ ಆಗ್ಬಿಡುತ್ತೆ ಸರ್, ನೀವು ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ, ಅವಾಗ ನಂಬ್ತೀರಾ. ಸೊ ಈಗ ರೀಸೆಂಟ್ ಆಗಿ ನಾವು 18 ನಕ್ಷತ್ರಗಳಲ್ಲಿ ಯಾವ ಪ್ರಾಣಿ ಇಟ್ಕೋಬೇಕು ಅಂತಿದ್ವಿ. ಇನ್ನು ಉಳಿದ 9 ನಕ್ಷತ್ರಗಳಲ್ಲಿ ಯಾವ ಅದೃಷ್ಟದ ಪ್ರಾಣಿ ಪರ್ಸಲ್ಲಿ ನೀವು ಅಥವಾ ನಿಮ್ಮ ಮನೆಯಲ್ಲಿ ಆ ಚಿತ್ರವನ್ನು ಇಟ್ಕೊಂಡ್ರೆ ಏನಾಗುತ್ತೆ ಅಂತ ನೋಡೋಣ. ಈಗ ಮೂಲಾ ನಕ್ಷತ್ರಕ್ಕೆ ಹೋಗೋಣ. ಮೂಲಾ ನಕ್ಷತ್ರ ಮೊದಲು. ಮೂಲಾ ನಕ್ಷತ್ರಕ್ಕೆ ಯಾವ ಒಂದು, ಈ ಚಿತ್ರ ನೋಡಿ, ಮೂಲಾ ನಕ್ಷತ್ರಕ್ಕೆ ಜನಿಸಿದವರು ಆಶ್ಲೇಷ ನಕ್ಷತ್ರಕ್ಕೆ ಸಂಬಂಧಿಸಿದ ಪ್ರಾಣಿ ಚಿತ್ರಗಳನ್ನು ಬಳಸಬಹುದು. ಇದನ್ನ ಮೈಂಡಲ್ಲಿ ಇಟ್ಕೋಬೇಕು. ಇದು ಗಂಡು ಬೆಕ್ಕು, ಗಂಡು ಬೆಕ್ಕಿನ ಚಿತ್ರವನ್ನು ಇಟ್ಕೊಳ್ಬೇಕು, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ನಿಮಗೆ ಪೂರ್ವಾಷಾಢ ಬರುತ್ತೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಮಘ ನಕ್ಷತ್ರಕ್ಕೆ ಸಂಬಂಧಿಸಿದ ಪ್ರಾಣಿ ಚಿತ್ರಗಳನ್ನು ಬಳಸಬಹುದು. ಇಲ್ಲಿ ಗಂಡು ಇಲಿ ಅಂತ ಬರುತ್ತೆ. ಗಂಡು ಇಲಿಯ ಒಂದು ಚಿತ್ರವನ್ನು ನೀವು ಇಟ್ಕೊಳ್ತಕ್ಕಂಥದ್ದು ಮಾಡಬಹುದು. ಸೊ ಈ ಚಿತ್ರನ ನೀವು ಪರ್ಸಲ್ಲಾರು ಇಟ್ಕೋಬಹುದು, ಮತ್ತೆ ಒಂದು ಟೇಬಲ್ ಆರು ನೀವು ಹಾಕೋಬಹುದಲ್ಲಿ, ಡ್ರಾಯರ್ಲಾರು ಇಟ್ಕೋಬಹುದು. ಇದು ಅನಿಮಲ್ ಸ್ಪಿರಿಟ್ ಅಂತ ನಾವು ಕರಿತೀವಿ. ಅನಿಮಲ್ ಸ್ಪಿರಿಟ್ ನಿಮಗೆ ಸಾಕಷ್ಟು ಅದೃಷ್ಟವನ್ನು ತಂದುಕೊಡುತ್ತೆ. ನಿಮಗೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದು ಮಾಡ್ತಾ ಇದ್ದೀರಾ, ಸ್ವಲ್ಪ ಅನಿಮಲ್ ಸ್ಪಿರಿಟ್ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ, ಬೇಡ ಅಂತ ಹೇಳ್ತಕ್ಕಂಥದ್ದು, ಯಾವುದೋ ಒಂದು ರೀತಿ ನಿಮಗೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಮುಂದೆ ಪೂರ್ವಾಷಾಢ ಆದ್ಮೇಲೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಪೂರ್ವ ಪಾಲ್ಗುಣಿ ನಕ್ಷತ್ರದ ಸಂಬಂಧಿಸಿದ ಪ್ರಾಣಿ ಚಿತ್ರಗಳನ್ನು ಬಳಸಬಹುದು. ಇಲ್ಲಿ ಹೆಣ್ಣು ಇಲಿ ಬರುತ್ತೆ, ಇದಕ್ಕೆ ಹೆಣ್ಣು ಇಲಿ ಬರ್ತಕ್ಕಂಥದ್ದು ಬರುತ್ತೆ. ಸೊ ಅದರ ಮೇಲೆ ನೀವು ಆ ಚಿತ್ರವನ್ನು ಇಟ್ಕೋಬಹುದು. ಇದಾದ ನಂತರ ನೆಕ್ಸ್ಟ್ ನಕ್ಷತ್ರಕ್ಕೆ ಹೋಗೋಣ. ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರು
ಉತ್ತರಾ ಪಾಲ್ಗುಣಿ ನಕ್ಷತ್ರಕ್ಕೆ ಸಂಬಂಧಿಸಿದ ಪ್ರಾಣಿ. ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಪ್ರಾಣಿಯ ಒಂದು ವಿಶೇಷತೆಯನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಸೊ ಯಾವ ರೀತಿ ಇದನ್ನ ಅಳವಡಿಸಿದರೆ ವೈಜ್ಞಾನಿಕವಾಗಿರುತ್ತೆ, ಸ್ವಲ್ಪ ನಾನು ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಈ ಪ್ರಾಣಿ ಈ ನಕ್ಷತ್ರಕ್ಕೆ ಕೊಟ್ಟರು ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಯಾಕೆ ಈ ನಕ್ಷತ್ರಕ್ಕೆ ಇದೇ ಪ್ರಾಣಿ ಹೋಲಿಸಿದ್ರು, ಯಾವುದೇ ಕಾರಣ ಇಲ್ಲದೆ ನಮ್ಮ ಋಷಿಮುನಿಗಳು ಮಾಡಿಲ್ಲ. ಕೆಲವು ಅದು ಅರ್ಥ ಮಾಡಿಕೊಂಡು ಅದು ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು. ಇಲ್ಲಿ ಪೂರ್ವ ಪಾಲ್ಗುಣಿಯ ಉತ್ತರ ಪಾಲ್ಗುಣಿಯ ಒಂದು ಅಂಶದಲ್ಲಿ ಗೂಳಿ ಬರುತ್ತೆ. ಉತ್ತರ ಪಾಲ್ಗುಣಿಯ ಜನಿಸಿರ್ತಕ್ಕಂಥವ್ರದ್ದು ಅವ್ರು ಯಾವ ರೀತಿ ಇರ್ತಾರೆ, ಅದು ಗೂಳಿಗೆ ಸಮ ಆಗ್ತಾ ಇರ್ತಕ್ಕಂಥದ್ದ, ಅದು ಪ್ರಾಣಿದು ಸ್ಟಡಿ ಚೆನ್ನಾಗಿ ಮಾಡಿರ್ತಾರೆ. ಅವರು ಅವರ ಲೈಫು ಅದೆಲ್ಲ ಹಿಸ್ಟ್ರಿ ಇದಕ್ಕೆ ಹೋಲುತ್ತಾ ಅಂತ ತಗೊಳ್ತಾರೆ. ಆ ರೀತಿ ಬಂದಿರತಕ್ಕಂಥದ್ದು ಇವೆಲ್ಲ. ಅದನ್ನ ನಾವು ಸ್ಟಡಿ ಮಾಡಿ ನಾವು ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಶ್ರವಣ ನಕ್ಷತ್ರಕ್ಕೆ ಗೂಳಿಯ ಚಿತ್ರ ಹಾಕೊಳ್ಳಿ, ಅಲ್ಲಿ ಉತ್ತರ ಪಾಲ್ಗುಣಿಯ ಚಿತ್ರ ಹಾಕೊಂಡ್ರೆ ಅವ್ರಿಗೆ ಅದೃಷ್ಟವಂತದ್ದು ಕೂಡ. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಅದೃಷ್ಟದ ನಕ್ಷತ್ರ ಬರುತ್ತೆ. ಆ ನಕ್ಷತ್ರ ನಾವು ಹೆಂಗೆ ಆಕ್ಟಿವೇಟ್ ಮಾಡೋದು? ಅದೃಷ್ಟದ ನಕ್ಷತ್ರ ಜಸ್ಟ್ ನಾವು ಅದರ ಚಿತ್ರವನ್ನು ಹಾಕೊಳ್ಳೋದು. ನೆಕ್ಸ್ಟ್ ಶ್ರವಣ ನಕ್ಷತ್ರ ಆದ ಮೇಲೆ ಬರ್ತಕ್ಕಂಥದ್ದು ಧನಿಷ್ಠ. ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಹಸ್ತ ನಕ್ಷತ್ರಕ್ಕೆ ಸಂಬಂಧಪಟ್ಟಿದೆ. ಅಂದ್ರೆ ಇಲ್ಲಿ ಧನಿಷ್ಠ ಅವ್ರಿಗೆ ಹಸ್ತ ಬಹಳ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ಇದನ್ನ ಮೈಂಡ್ ಇಟ್ಕೊಳ್ಳಿ. ಧನಿಷ್ಠ ನಕ್ಷತ್ರಕ್ಕೆ ಹಸ್ತ ನಕ್ಷತ್ರ ಬಹಳ ಲಾಭವಾಗಿರುತ್ತೆ. ಹಸ್ತ ನಕ್ಷತ್ರಕ್ಕೆ ಏನ್ ಮಾಡ್ಬೋದು? ಅದರ ಪ್ರಾಣಿ, ಹಸ್ತ ನಕ್ಷತ್ರದ ಪ್ರಾಣಿ ಒಂದು ಚಿತ್ರವನ್ನು ಇಟ್ಕೊಳ್ತಕ್ಕಂಥದ್ದು. ಎಮ್ಮೆ, ಹೆಣ್ಣು ಎಮ್ಮೆ ಅಂತ ಹೇಳಿ ಕರಿತಕ್ಕಂಥದ್ದು ಬಳಸಬಹುದು. ನೆಕ್ಸ್ಟ್ ಇದಾದ ನಂತರ ಶತಭಿಷ ಬರ್ತಕ್ಕಂಥದ್ದು. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಚಿತ್ರಾ ನಕ್ಷತ್ರದ ಅದೃಷ್ಟ ಬರುತ್ತೆ. ಚಿತ್ತಾ ನಕ್ಷತ್ರ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ಬರುತ್ತೆ. ಆ ಒಂದು ನಕ್ಷತ್ರಕ್ಕೆ ಸಂಬಂಧಿಸಿದ ಪ್ರಾಣಿ ಚಿತ್ರಗಳನ್ನು ಬಳಸಬಹುದು. ಇದು ಹೆಣ್ಣು ಹುಲಿ, ಹೆಣ್ಣು ಹುಲಿಯ ಚಿತ್ರವನ್ನು ಹಾಕೊಳ್ಳಿ. ಗೂಗಲ್ ಮಾಡಿ ಸಿಗುತ್ತೆ. ಟೈಗ್ರೆಸ್ ಅಂತ ಹೊಡಿರಿ, ಟೈಗರ್ ಅಂತ ಹೊಡಿರಿ, ಟೈಗ್ರೆಸ್ ಅಂತ ಹೊಡಿರಿ. ಟೈಗ್ರೆಸ್ ಅಂತ ಅಲ್ಲಿ ಯಾರ್ಯಾರು ಇದು ಪಿಕ್ಚರ್ ಹಿಡಿದಿರ್ತಾರೋ ಆ ಟೈಗ್ರೆಸ್ ಪಿಕ್ಚರ್ ಇದ್ದೇ ಇರುತ್ತೆ. ಅದು ಅದರ ಮಕ್ಕಳ ಜೊತೆ ಆ ಟೈಗ್ರೆಸ್ ಅನ್ನೋದು ಹೆಣ್ಣು ಹುಲಿ ಇರುತ್ತೆ. ನಿಮ್ಗೆ ಆರಾಮಾಗಿ ಪಿಕ್ಚರ್ ಸಿಗುತ್ತೆ. ಸರ್ ಹೆಂಗ್ ಗೊತ್ತಾಗುತ್ತೆ ಈ ಪಿಕ್ಚರ್ ಇದು ಹೆಣ್ಣದ ಹುಲಿದ ಗಂಡದ ಅಂತ? ಗೂಗಲ್ ಇದೆ, ಗೂಗಲ್ ಮಾಡಿ, ಎಲ್ಲವೂ ಕೂಡ ಪಿಕ್ಚರ್ ಇರುತ್ತೆ. ಅಲ್ಲಿ ಯಾವ್ದಾರು ಒಂದು ಟೈಗ್ರೆಸ್ ಅಂತ ಏನ್ ಹೇಳ್ತೀವಿ, ಹೆಣ್ಣು ಹುಳಿ ಒಂದು ಮಕ್ಕಳಿಗೆ ಏನಾದ್ರು ಹಾಲು ಉಣಿಸ್ತಾ ಇರ್ತಕ್ಕಂಥ ಚಿತ್ರ ಇದ್ರೆ ಅಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಸೊ ಅದ್ರದ್ದು ಪಿಕ್ಚರ್ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಈಸಿ ಇದೆ, ಏನಂತ ಏನು ಟಫ್ ಏನಿಲ್ಲ. ಮುಂದೆ ಶತಭಿಷ ಆದ್ಮೇಲೆ ಪೂರ್ವ ಭಾದ್ರಪದ. ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರು ಸ್ವಾತಿ ನಕ್ಷತ್ರಕ್ಕೆ ಸಂಬಂಧಿಸಿದ ಪ್ರಾಣಿ ಚಿತ್ರಗಳನ್ನು ಬಳಸಬಹುದು. ಇದು ಗಂಡು ಎಮ್ಮೆ, ಗಂಡು ಎಮ್ಮೆ, ಎಮ್ಮೆಯಲ್ಲಿ ಚಿತ್ರ, ಇಲ್ಲಿ ವೈಬ್ರೇಷನ್. ಯಾಕಂದ್ರೆ ಇಲ್ಲಿ ಸ್ವಾತಿಯ ಒಂದು ವೈಬ್ರೇಷನ್ ತಗೊಳ್ಬೇಕಾಗತ್ತೆ. ಸ್ವಾತಿ ಎಮ್ಮೆಯ ಒಂದು ಸಂಕೇತವಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಕ್ಕಂಥ ತೋರಿಸುತ್ತೆ. ನೆಕ್ಸ್ಟ್ ಉತ್ತರ ಭಾದ್ರಪದ. ಉತ್ತರ ಭಾದ್ರಪದ ಚಿತ್ರದಲ್ಲಿ ಜನಿಸಿದವರು ವಿಶಾಖ ನಕ್ಷತ್ರಕ್ಕೆ ಸಂಬಂಧಿಸಿದ ಪ್ರಾಣಿ ಚಿತ್ರಗಳನ್ನು ಬಳಸಬಹುದು. ಇಲ್ಲಿ ಯಾವ್ದಾಗತ್ತೆ? ಇಲ್ಲಿ ಗಂಡು ಹುಲಿ, ಗಂಡು ಹುಲಿ ಆಗ್ತಕ್ಕಂಥದ್ದು ತೋರಿಸುತ್ತೆ. ಅಲ್ಲಿ ಹೆಣ್ಣು ಹುಲಿ ಬಂತು ಇದಕ್ಕಿಂತ ಮುಂಚೆ ಒಂದು ನಕ್ಷತ್ರದಲ್ಲಿ. ಈಗ ಉತ್ತರ ಭಾದ್ರಪದದವರು ಗಂಡು ಹುಲಿಯ ಚಿತ್ರವನ್ನು ಇಟ್ಕೊಂಡ್ರೆ ಸ್ವಲ್ಪ ಅವರಿಗೆ ಲಕ್ ಆಕ್ಟಿವೇಶನ್ ಆಗ್ತದೆ. ಇದು ಅನಿಮಲ್ ಸ್ಪಿರಿಟ್ ಆಕ್ಟಿವೇಶನ್ ಅಂತ ಕರಿತೀವಿ. ಇದಾದ ನಂತರ ಕೊನೆಯ ನಕ್ಷತ್ರ, 27 ನಕ್ಷತ್ರದಲ್ಲಿ ಕೊನೆಯ ನಕ್ಷತ್ರ ರೇವತಿ. ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಇಲ್ಲಿ ಅನುರಾಧ ನಕ್ಷತ್ರಕ್ಕೆ ಸಂಬಂಧಿಸಿದ ಚಿತ್ರವನ್ನು ಬಳಸಬಹುದು. ಇಲ್ಲಿ 2 ಬರುತ್ತೆ, ಯಾವ್ದಾದ್ರು ಒಂದು ನೀವು ಸೆಲೆಕ್ಟ್ ಮಾಡಬಹುದು. ಒಂದು ಮೊಲ ಅಥವಾ ಇನ್ನೊಂದು ಹೆಣ್ಣು ಜಿಂಕೆ, ಯಾವ್ದಾದ್ರು ಒಂದು ಚಿತ್ರ ನೀವು ಬಳಸ್ಕೋಬಹುದು. ಅಥವಾ 2 ಈ ತರ ಕೂಡಿಸಿ ಇಟ್ಕೊಳ್ತೀರಾ, ಅದನ್ನು ನಿಮಗೆ ಒಳ್ಳೇದು ಮಾಡುತ್ತೆ. ಸೊ ಇಷ್ಟು ಈ ನಕ್ಷತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಅದೃಷ್ಟದ ಪ್ರಾಣಿ ಅಂತ ಹೇಳ್ತಕ್ಕಂಥದ್ದು ಹೇಳ್ತೀವಿ. ಸೊ ಮುಂದಿನ ಒಂದು ಕರೆ ತಗೊಳ್ಳೋಣ. ನಾನು ಆಲ್ರೆಡಿ ಹೇಳಿದ್ದೀನಿ 19ನೇ ತಾರೀಕು ನಮ್ಮ ತರಗತಿಗಳಿದೆ. ಬೇಗ ರಿಜಿಸ್ಟರ್ ಆಗಿ ಜಾಯಿನ್ ಆಗಿ. ಬೆಳಿಗ್ಗೆ ಬ್ಯಾಚ್ ಇರುತ್ತೆ ಒಂದು, ಅಥವಾ ಈವ್ನಿಂಗ್ ಬ್ಯಾಚ್ ಇರುತ್ತೆ. ಸೊ ಯಾವುದೇ ಅಲ್ಲಿ ರೆಕಾರ್ಡೆಡ್ ಅದು ಇದು ಎಲ್ಲ ಹಾಕಲ್ಲ. ಯಾರೊಬ್ರು ಹೇಳ್ತಾ ಇದ್ರಂತೆ ಏನೋ ರೆಕಾರ್ಡ್ ಹಾಕ್ತಾರೆ ಹಂಗೆ ಹಿಂಗೆ ಅಂತ. ಸುಮ್ಮನೆ ಅವ್ರು ಏನೋ ಅವ್ರಿಗೆ ಮನಸ್ಸಿಗೆ ಬಂದಿದ್ದ ಹೇಳ್ತಾರೆ. ಆ ಥರ ಎಲ್ಲ ಮಾಡೋಕ್ಕಾಗತ್ತೆ? ಇಲ್ಲಿ ನೋಡಿ ಕ್ಲಾಸಸ್ ಎಷ್ಟು ಜನ ಫೋನ್ ಮಾಡ್ತಾರೆ ನಮಗೆ, ಹೇಳ್ತಾರಲ್ಲ ಈ ಥರ ಈ ಕ್ಲಾಸಿಗೆ ಬಂದಿದ್ವಿ, ಎಷ್ಟು ಜನ ಇದ್ದಾರೆ ಹೇಳಕ್ಕೆ. ಸೊ ರೆಕಾರ್ಡ್ ಹಾಕ್ಬಿಟ್ಟು ಏನು ಮಾಡಬೇಕಾಗತ್ತೆ? ಅಲ್ಲಿ ಇಂಟ್ರಾಕ್ಷನ್ ಇರುತ್ತೆ. ನಾನು ಮಾತಾಡೋದು ಕೇಳಿಸುತ್ತೆ, ನೀವು ಕೇಳೋ ಕ್ವಶನ್ಸ್ ನಮ್ಗೆ ಅರ್ಥ ಆಗುತ್ತೆ, ಇಂಟ್ರಾಕ್ಷನ್ ಇರುತ್ತೆ. ನಾಟ್ ಟು ವರಿ. ನಿಮ್ಗೇನಾದ್ರು ಡೌಟ್ ಬಂದ್ರೆ ಆ ಡೌಟ್ನ ಇನ್ನೊಬ್ರು ಯಾರೋ ಕೇಳಿರ್ತಾರೆ, ಟೆನ್ಷನೇ ಮಾಡ್ಕೊಳಂಗಿಲ್ಲ. ಒಬ್ಬ ಮನುಷ್ಯನಿಗೆ 10 ಡೌಟ್ ಇರುತ್ತೆ, 10 ಡೌಟ್ ಯಾರೋ ಒಬ್ರು ಅಲ್ಲಿ ಇಲ್ಲಿ ಇರೋರು ಕೇಳ್ಕೊಂಡು ಕ್ಲಿಯರ್ ಆಗ್ಬಿಟ್ಟಿರುತ್ತೆ. ಏನು ಟೆನ್ಷನ್ ಮಾಡ್ಕೊಳಂಗಿಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ ಗುರುಗಳೇ. ನಮಸ್ತೆ 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 ಗುರುಗಳೇ.
ಅಯ್ಯೋ, ಇಷ್ಟೊಂದು ನಮಸ್ಕಾರ ಮಾಡಿದ್ರೆ ಹೆಂಗಮ್ಮ ನೀವು? ಗುರುಗಳೇ ನೀವು ದೊಡ್ಡವ್ರು, ನಾವು ನಮಸ್ಕಾರ ಮಾಡ್ಲೇಬೇಕು ಗುರುಗಳೇ. ಅಯ್ಯೋ, ದೊಡ್ಡವರು ಏನಿಲ್ಲಮ್ಮ, ಏಜ್ ಇನ್ನೂ ಆಗಿಲ್ಲ ಅಷ್ಟೊಂದು, ಜ್ಞಾನದಲ್ಲಿ ಏಜ್ ಅಲ್ಲ ಗುರುಗಳೇ, ಗುರುಗಳೇ. ಆಯ್ತಾಯ್ತು. ನಾವೊಂದು ಸಬ್ಜೆಕ್ಟ್ ಓದಿದೀವಿ ಅಷ್ಟೇ, ನಮ್ಗಿಂತ ಬೇರೆ ಬೇರೆ ಸಬ್ಜೆಕ್ಟ್ ಓದಿರೋ ಎಷ್ಟು ಜನ ಇರ್ತಾರೆ. ಗುರುಗಳೇ, ನಮ್ಮ ಹಸ್ಬೆಂಡ್ ನಿಮ್ಮ ಸ್ಟೂಡೆಂಟನೇ ಗುರುಗಳೇ. ಹೌದಾ? ಯಾವ ಬ್ಯಾಚು? ಸರ್ ಗುರುಗಳೇ ಮೈಸೂರು ಬ್ಯಾಚು 3000. ಓ, ಅವಾಗ 3-4 years ಬ್ಯಾಕ್. ಕರೆ ಎಲ್ಲ ಸಿಗ್ತಾ ಇದೆಯಲ್ಲ, ಪರವಾಗಿಲ್ಲ, ಕರೆ ಎಲ್ಲ ಸಿಕ್ಬಿಟ್ಟಿದೆ ನೋಡಿ ನಮ್ಮ ಇವರಿಗೆಲ್ಲ ಕರೆ ಅಯ್ಯೋ, ತುಂಬಾ ದಿವಸದಿಂದ ಟ್ರೈ ಮಾಡಿ 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 ಇವತ್ತು ಸಿಕ್ಕಿದೆ ಗುರುಗಳೇ ನಂಗೆ. ಓಕೆ, ಈಗೆಲ್ಲ ಸ್ವಲ್ಪ ಹೊಸ ಸಿಸ್ಟಮ್ ಅಲ್ಲಿ ಬಂದಿದ್ದೀವಿ. ಮಗಳು ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಗಳೇ. ಅವಳು ಇವತ್ತು ನಾನು ಜಾಯಿನ್ ಮಾಡಿಸ್ತಾ ಇದ್ದೀನಿ ಅವಳಿಗೆ ನಿಮ್ಮ ಹತ್ರ. ಹೌದಾ? ನಮ್ ಕ್ಲಾಸ್ಗ 19ನೇ ತಾರೀಕು. ಓಕೆ, 19ನೇ ತಾರೀಕು. ಸರಿ, ನಿಮ್ಮ ಯಜಮಾನ್ರು ಕುತ್ಕೊಳ್ಳಕ್ ಕೇಳಿ, ನೀವು ಕುತ್ಕೊಳ್ಳಿ. ಎಲ್ಲರೂ ಸೇರಿ. ತುಂಬಾ ಬಿಸಿ ಗುರುಗಳೇ ಅವರು. ನಕ್ಷತ್ರ ನಾಡಿಲಿ ಕಾಂಬಿನೇಷನ್ ಬಿಸಿ. ನಕ್ಷತ್ರ ನಾಡಿ ಕಲ್ತ್ಮೇಲೆ ಬಿಸಿ ಆಗ್ಬಿಟ್ರಾ? ಏನ್ ಅವ್ರ ಹೆಸರೇನು? ನಿಮ್ಮ ಯಜಮಾನ್ರ ಹೆಸರೇನು? ಡಾಕ್ಟರ್ ಎನ್ ಕುಮಾರ್ ಅಂತ ಗುರುಗಳೇ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಓಹ್, ಮೈಸೂರಲ್ಲಿ ನಾವು ಕ್ಲಾಸ್ ಮಾಡಿದಾಗ 2018-17 ಇರ್ಬೇಕು ಅವಾಗ. ಹೌದು, 17 ಗುರುಗಳೇ. 17. ಓಕೆ ಓಕೆ. ನಾನು 2016 ತರಗತಿಗಳು ಮಾಡ್ಕೊಂಡ್ ಬರ್ತಾ ಇದ್ದೀನಿ. 2000. ಈಗ ಸ್ವಲ್ಪ ಅಡ್ವಾನ್ಸ್ ಈ ಆಪ್ ಸಿಗುತ್ತೆ, ಸ್ವಲ್ಪ ಅಡ್ವಾನ್ಸ್ ಅಲ್ಲಿ ನೋಡ್ಕೋಬಹುದು. ಡೇಟ್ ಆಫ್ ಬರ್ತ್ ಹೇಳಿ ಮಗಳದು. ಗುರುಗಳೇ, ನನ್ನ ದೊಡ್ಡ ಮಗಳ ಹೆಸರು 7-8-1989 ಗುರುಗಳೇ. ಬೆಳಗ್ಗೆ 8:20 ಮೈಸೂರು ಗುರುಗಳೇ. ಏನ್ ಪ್ರಶ್ನೆ ಇತ್ತು ಗುರುಗಳೇ? ಅವಳು ಇಂಜಿನಿಯರಿಂಗ್ ಮಾಡಿದಾಳೆ, ಬಟ್ ಅವಳು ಎಲ್ಲೂನು ಅವಳು ಇದಾಗ್ತಾ ಇಲ್ಲ, ಕೆಲಸ ಬಿಟ್ಬಿಟ್ಲು. ಹಾಗಾಗಿ ಅವಳದು ಫ್ಯೂಚರ್ ಬಗ್ಗೆ ಏನ್ ಮಾಡ್ತಾಳೆ ಏನ್ ಬಿಡ್ತಾಳೆ ಅಂತ ಗೊತ್ತಿಲ್ಲ. ಮನೆಯಲ್ಲೇ ಇದ್ದಾಳೆ. ಮದುವೆ ಆಗಿದೆ ಗುರುಗಳೇ, ಒಬ್ನೇ ಮಗ ಇದ್ದಾನೆ ಗುರುಗಳೇ. ಸೊ ಅಂದ್ರೆ ಅಲ್ಲಿ ಅಳಿನ ಮನೇಲಿದ್ದಾರೆ? ಅವ್ರ ಮನೇಲಿ ಇದ್ದಾರೆ. ಬಟ್ ಏನು ಅವ್ರ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದ್ರೆ ಏನ್ ಸಮಸ್ಯೆ? ಏನ್ ಪ್ರಶ್ನೆ ಏನಿತ್ತು? ಗುರುಗಳೇ, ಚೆನ್ನಾಗಿದ್ದಾಳೆ, ಓದ್ತಾ ಇದ್ದಾಳೆ ಅವಳು. ಗುರುದಶ ಬುಧ ಭುಕ್ತಿ ನಡೀತಾ ಇದೆ. ಗುರುದಶ, ಓಹೋ, ಸಿಕ್ಕಾಪಟ್ಟೆ ಕಾಂಬಿನೇಷನ್ ಬರ್ತಾ ಇದೆ. 5-8-10 ಗುರುದಶ, ಬುಧ ಭುಕ್ತಿ 2-11-12-1-2-9. ಓಕೆ, ಹಿಟ್ ಥಿಯರಿ ನೋಡೋಣ. ಗುರುದಶ, ಗುರು 6-6. ಜಾಬ್ಗೆ ಹೋಗೇ ಹೋಗ್ತಾರಮ್ಮ ಅವಳು. ರಿಸೈನ್ ಮಾಡ್ಬಿಟ್ಲು ಗುರುಗಳೇ. ಎಲ್ಲ ಇನ್ನೊಂದಕ್ಕೆ ಹೋಗೇ ಹೋಗ್ತಾರೆ. ಈಗ ಬುಧನಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ದಶ ಬಿಡೋದಿಲ್ಲ. ದಶದಲ್ಲಿ 6-6 ಅಂತಿದ್ರೆ ಇನ್ನೊಂದು ಏನ್ ಗೊತ್ತಾ, ಇವರು ಕೆಲ್ಸಕ್ಕೆ ಹೋಗ್ಲೇಬೇಕು, ಇಲ್ಲಾಂದ್ರೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ ಇವರೇನೆ. ಓಕೆ, ಸೊ ನನ್ನ ಸಜೆಷನ್ ಮಾಡೋದು, ಈ ಭುಕ್ತಿ ಇರೋವರೆಗೂ ಸ್ವಲ್ಪ ಕಷ್ಟ. ಅಂದ್ರೆ ಮುಂದಿನ ವರ್ಷ ಏಪ್ರಿಲ್ ವರೆಗೂ ಸ್ವಲ್ಪ ಸಮಸ್ಯೆ ಇರುತ್ತೆ. ಯಾಕಂದ್ರೆ ಬುಧನ ಕಾಂಬಿನೇಷನ್ ಅಲ್ಲಿ ನಮಗೆ ಹಿಟ್ ಥಿಯರಿಲಿ 12 ಮತ್ತೆ 4 ಬಂದಿರತಕ್ಕಂಥದ್ದು. ಬುಧ ಆದ್ಮೇಲೆ ಮತ್ತೆ ಕೇತು ಬರುತ್ತೆ. ಕೇತುವಿನ ಕಾಂಬಿನೇಷನ್ ಅಲ್ಲಿ 10-11 ಕಾಂಬಿನೇಷನ್ ಸ್ವಲ್ಪ ಹಿಟ್ ಆಗಿದೆ. ಮಲ್ಟಿನ್ಯಾಷನಲ್ ಕಂಪನಿಗೆ ಹೋಗೇ ಹೋಗ್ತಾರೆ, ಮತ್ತೆ ಜಾಬ್ಗೆ ಹೋಗೇ ಹೋಗ್ತಾರೆ, ಸೇರ್ತಾರೆ, ಏನು ಟೆನ್ಷನ್ ಇಲ್ಲ. ಇವರಿಗೆ ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳಕ್ ಹೇಳಿ, ಸ್ವಲ್ಪ ಲಾಭ ಮಾಡೋಕ್ಕೆ ಹೆಲ್ಪ್, ಸ್ವಲ್ಪ ಅದು ಇದಾಗುತ್ತೆ. ಮತ್ತೆ ಬಲಗೈ ಬೇಡ, ಇದನ್ನ ಹಾಕೊಂಡ್ರೆ ಮದುವೆಗೆ ಪ್ರಾಬ್ಲಮ್ ಆಗುತ್ತೆ, ಬೇಡ, ಹಂಗ್ ಬೇಡ. ರುದ್ರಾಕ್ಷಿ ಕನ್ವರ್ಟ್ ಮಾಡೋಣ. 8 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. 8 ಮುಖದ ರುದ್ರಾಕ್ಷಿ ಅವ್ರಿಗೆ ಕೆಲಸವನ್ನು ತಂದುಕೊಡುತ್ತೆ, ಹಣವನ್ನು ತಂದುಕೊಡುತ್ತೆ. ದಶ ಚೆನ್ನಾಗಿದೆ, ಭುಕ್ತಿ ಒಂದ್ ಸ್ವಲ್ಪ ವೀಕ್ ಆಗಿದೆ, ಅಲ್ಲೇನೋ ಕಂಪನಿಲಿ ಸ್ವಲ್ಪ ಕಿರಿಕಿರಿ ಆಗಿರ್ತಕ್ಕಂಥ ತೋರಿಸುತ್ತೆ. ಬಟ್ ಆದ್ರೆ ಇನ್ನೊಂದು ಕೆಲಸಕ್ಕೆ ಖಂಡಿತ ಹೋಗೇ ಹೋಗ್ತಾರೆ. ಮಲ್ಟಿನ್ಯಾಷನಲ್ ಕಂಪನಿ ಸೇರ್ತಾರೆ. ಸೊ ಏನೂ ತಲೆ ಕೆಡಿಸ್ಕೋಬೇಡಿ. 2022 ಏಪ್ರಿಲ್ ವರೆಗೂ ಇದು ಸ್ವಲ್ಪ ಸಮಸ್ಯೆ. ಅದಾದ ನಂತರ ಮತ್ತೆ ದೇ ವಿಲ್ ರೀಜಾಯಿನ್. ಒಳ್ಳೇದಾಗ್ಲಿ, ಬೇರೆ ಕಂಪನಿ ಯಾವ್ದಾದ್ರು ಟ್ರೈ ಮಾಡ್ತಾರೆ. ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿ. ನಾವು ಹುಬ್ಳಿಯಿಂದ ಮಾತಾಡೋದು ಗುರುಗಳೇ. ಹೇಳಿ. ಪ್ರತಿನಿತ್ಯ ನಿಮ್ ಕಾರ್ಯಕ್ರಮ ನೋಡ್ತೇವೆ ಗುರುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ನಿಮ್ ಕಾರ್ಯಕ್ರಮ ಪ್ರತಿನಿತ್ಯನೂ ನೋಡ್ತೇವೆ. ಓ ಹೌದಾ, ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಗುರುಗಳೇ, ಇದು ಡೇಟ್ ಆಫ್ ಬರ್ತ್ ಹೇಳ್ತೇನೆ. 17/5/1993. ಸರಿ. 3:08 ಮಧ್ಯಾಹ್ನ ಗುರುಗಳೇ. 3:08 ಹುಟ್ಟಿದೂರು? ಉತ್ತರ ಭಾದ್ರಪದ ನಕ್ಷತ್ರ. ಆಯ್ತಾಯ್ತು, ಹುಟ್ಟಿದೂರು ಹೇಳಿ, ಅದೆಲ್ಲ ಅದೇ ಹೇಳುತ್ತೆ. ಹುಟ್ಟಿದೂರು ಗದಗ್. ಸೊ ಎಲ್ಲ ಅದೇ, ಈಗ ಸಿಸ್ಟಮ್ ಎಲ್ಲ ಅದೇ ಕೊಡೋದ್ರಿಂದ ನಾವೇನ್ ಪಂಚಾಂಗ ತೆಗಿಯೋದು ಅದೆಲ್ಲ ಮಾಡೋದು ಹಳೆ ಕಾಲದೆಲ್ಲ ಹೋಗ್ಬಿಟ್ಟಿದೆ. ಅಡ್ವಾನ್ಸ್ ಅಲ್ಲಿ ಬರುತ್ತೆ. ಈಗ ನಿಮ್ ಏಜು ಹೇಳ್ಬಿಡುತ್ತೆ, ನಕ್ಷತ್ರ, ಲಗ್ನ, ಗ್ರಹಗಳು ಆ ಟೈಮಲ್ಲಿ. ಹಿಂದಿನ ಕಾಲದಲ್ಲಿ ಪಂಚಾಂಗ ಎಲ್ಲ ಬೇಕಾಗಿತ್ತು. ಇವಾಗೆಲ್ಲ ಅಡ್ವಾನ್ಸ್ ಸಿಸ್ಟಮ್ ಇರೋದ್ರಿಂದ ನಿಮಗೆ ಲಗ್ನ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಬಿಡುತ್ತದು. ಕನ್ಯಾ ಲಗ್ನದಲ್ಲಿ ಇದ್ದೀರಾ, ಮತ್ತೆ ಮೀನರಾಶಿ, ಉತ್ತರ ಭಾದ್ರಪದ 4ನೇ ಪಾದ, 29ನೇ ವರ್ಷ ನಡೀತಾ ಇದೆ. ಈಗ ಸದ್ಯಕ್ಕೆ ಯಾವ ದಶ ನಡೀತಾ ಇದೆ ಅಂದ್ರೆ ಶುಕ್ರ ಸ್ಟಾರ್ಟ್ ಆಗಿದೆ. ಶುಕ್ರನೇ ನಡೀತಾ ಇದೆ. ಪ್ರಶ್ನೆ ಏನ್ ಕೇಳಬೇಕು? ಶುಕ್ರನಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲ, ಇವನ ಮನಸ್ಸಿಗೆ ಬಹಳ ಕಿರಿಕಿರಿ ಮಾಡ್ತಾನೆ ಗುರುಗಳೇ. ಓಕೆ, ಶುಕ್ರನ ಒಂದು ಕಾಂಬಿನೇಷನ್ ಫಸ್ಟ್ ನೋಡೋಣ. ಶುಕ್ರನ ಕಾಂಬಿನೇಷನ್ ಅಲ್ಲಿ
11 ಅನ್ನೋದು ಒಂದು ಸ್ವಲ್ಪ ಇಲ್ಲ, ಅದ್ರ ಜೊತೆ 6 ಅನ್ನೋದು ಜಾಬ್ಗೆ ಸ್ವಲ್ಪ ಇಲ್ಲ, ಇವೆರಡು ಮಿಸ್ ಆಗಿದೆ. ಸೊ ಅದ್ರ ಜೊತೆ ಬೇರೆ 2 ಇದೆ, 7 ಇದೆ, 10 ಇದೆ. ಸ್ವಲ್ಪ ನಿಮಗೆ ಆದಷ್ಟು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಹಂಬಲ ಮುಂದೆ ಬರುತ್ತೆ. ಸೊ ಅದನ್ನು ಮಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾಡಿ, ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಇಲ್ಲಿ ಮಧ್ಯಭಾಗ, ಶುಕ್ರನ ಮಧ್ಯಭಾಗದಲ್ಲಿ 8 ಅಂತ ಬಂದಿದೆ. 8 ಅಂದ್ರೆ ಅಬ್ಸ್ಟಕಲ್ಸ್ ಅಂತ ಬರುತ್ತೆ. ಈ ಅಬ್ಸ್ಟಕಲ್ಸ್ ನ ನೀವು ರಿಮೂವ್ ಮಾಡ್ಬಿಟ್ರೆ ಖಂಡಿತ ನಿಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಬ್ಸ್ಟಕಲ್ಸ್ ಬರ್ತಕ್ಕಂಥದ್ದು ಶುಕ್ರನಲ್ಲಿ, ಬುಧನ ಒಂದು ಗ್ರಹದಲ್ಲಿ ಅಬ್ಸ್ಟಕಲ್ ಬರ್ತಾ ಇದೆ. ಹೆಸರು ಕಾಳು ಪ್ರತಿ ಬುಧವಾರ ಬಡವರಿಗೆ, ಒಂದು 3 ರಿಂದ 4 ಜನ ಬಡವರಿಗೆ ದಾನವನ್ನು ಮಾಡಿ, ಅದಾದ ನಂತರ ಅದು 3 ತಿಂಗಳು ಮಾಡಾದ ನಂತರ ತಿಂಗಳಿಗೆ 1 ಬುಧವಾರ ಇದನ್ನ ದಾನ ಮಾಡತಕ್ಕಂಥದ್ದು, ಯಾವುದು ಹೆಸರು ಕಾಳು ದಾನ ಮಾಡತಕ್ಕಂಥದ್ದು ಮಾಡಿ. ಸೊ ಅದ್ರ ಜೊತೆಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು, ಯಾವುದೇ ಒಂದು ಸಮಸ್ಯೆ ಬರಬಾರ್ದು ಅಂತಂದಾಗ ನಾವು 6ನೇ ಮನೆ, 10ನೇ ಮನೆ, 11ನೇ ಮನೆ ಯಾವ ಗ್ರಹ ಇದೆ ಅಂತ ನೋಡಬೇಕು. ಇಲ್ಲಿ 6ನೇ ಮನೆ ಗ್ರಹ ಯಾವುದು ಹಿಟ್ಟಾಗಿಲ್ಲ, 10ನೇ ಮನೆ ಗ್ರಹ ಯಾವುದು ಹಿಟ್ಟಾಗಿಲ್ಲ, ಇನ್ನು ಇರೋದು ಒಂದೇ 11ನೇ ಮನೆ. ಸೊ ಒಂದು ಹವಳದ ಉಂಗುರ ಹಾಕೊಳ್ಳಿ, ವಿಶೇಷವಾಗಿ ಒಳ್ಳೇದಾಗತ್ತೆ. ಅದ್ರ ಜೊತೆಗೆ 6 ಮುಖದ ರುದ್ರಾಕ್ಷಿ, 6 ಮುಖದ ರುದ್ರಾಕ್ಷಿ ಬೇಡ, 7, 11 ಚಂದ್ರ ಇದೆ, 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಆದ್ರೆ ಸ್ವಲ್ಪ ಸಮಯ ಬೇಕು, ಯಾಕಂದ್ರೆ 8 ನೀವು ದಾನ ಮಾಡ್ತಾ ಮಾಡ್ತಾ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಈ ರುದ್ರಾಕ್ಷಿ ಇದು ಮಾಡ್ಕೊಂಡಾಗ. ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ಸೋಂ ಸೋಮಾಯ ನಮಃ ಅಂತ ಹೇಳ್ಕೊಳ್ಳಿ. ನೆಕ್ಸ್ಟ್, ನಮಸ್ತೆ. ನಮಸ್ತೆ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಸೋಮನಾಥ್ ಅಂತ ರಾಣೆಬೆನ್ನೂರಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ನನ್ನ ಬಗ್ಗೆನೇ ಕೇಳ್ಬೇಕು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳಿ. 26/7 1965. ಸಮಯ ಸಾಯಂಕಾಲ 7:30. ಹುಟ್ಟಿದೂರು ರಾಣೆಬೆನ್ನೂರು. ಪ್ರಶ್ನೆ ಅದೇ ಬಿಸ್ನೆಸ್ ಯಾವ್ದ್ರಲ್ಲಿ ನಾವು ಮುಂದುವರಿಬೇಕು ಅಂತಂತ ಏನು ಇದಾಗ್ತಾಯಿಲ್ಲ ಗುರುಜಿ. ಈಗ ಮಾಡ್ತಾ ಇದ್ವಿ ಬಿಸ್ನೆಸ್, ಒಂದೇನೋ ಕಡ್ಲೆ ಹಿಟ್ಟಿನ ವ್ಯಾಪಾರ ಮಾಡ್ತಾ ಇದ್ವಿ. ಅದು ಈಗ 1.5 ವರ್ಷದಿಂದ ಲಾಕ್ಡೌನ್ ಆಗಿ ಬಹಳ ಇದು ಆಗ್ತಾ ಐತಿ. ಬುಧ ದಶೆ ನಡೀತಾ ಇದೆ 2019ರಿಂದ ಇದೇ ವರ್ಷ. ರಾಹು ನಡೀತಾ ಇದೆ. ಬುಧ ಮತ್ತೆ ರಾಹುವಿನ ಕಾಂಬಿನೇಷನ್ ನೋಡೋಣ. ಬುಧನಲ್ಲಿ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿದೆ, ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ರಾಹುವಿನ ಕಾಂಬಿನೇಷನ್ 11 ಇಲ್ಲ, ಲಾಸ್ ತೋರಿಸ್ತಾ ಇದೆ 5-12. ಹಿಟ್ ಥಿಯರಿ ನೋಡೋಣ. ಆಮೇಲೆ ಗುರುನಲ್ಲೂ ಕಾಂಬಿನೇಷನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಈ ವರ್ಷ ಆದ ನಂತರ. ಹಿಟ್ ಥಿಯರಿ ನೋಡೋಣ ಏನ್ ಹೇಳ್ತಾ ಇದೆ. ಬುಧನ ಕಾಂಬಿನೇಷನ್ ಅಲ್ಲಿ 10 ಇದೆ, 8 ಸ್ವಲ್ಪ ರಾಂಗ್ ಇದೆ. ರಾಹುವಿನ ಕಾಂಬಿನೇಷನ್ ಅಲ್ಲಿ 5 ದುಡ್ಡು ಕೊಡಲ್ಲ, 1 ದುಡ್ಡು ಕೊಡಲ್ಲ, 2 ದುಡ್ಡು ಕೊಡಲ್ಲ. ರಾಹು ಆದ್ಮೇಲೆ ಗುರು ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇದೆ, ಇನ್ನೂ ಮುಂದಕ್ಕೆ ಇನ್ನೂ ಪ್ರಾಬ್ಲಮ್ ಇದೆ ಸರ್. ಹಿಟ್ ಥಿಯರಿಲಿ ಸ್ವಲ್ಪ ಸರಿಗೆ ಬಂದಿಲ್ಲ. ಆಮೇಲೆ ಶನಿ ಬಂದಾಗ ಅದು ಇಲ್ಲ. ಈಗ ಸ್ವಲ್ಪ ಸಮಸ್ಯೆನೇ ಇದೆ ಸರ್ ಮುಂದೆ ಹೋಗ್ತಾ. ಬುಧ ದಶೆ ಮುಗಿಯೋವರೆಗೂ ಸಮಸ್ಯೆ ಇದೆ ನಿಮಗೆ, ಮತ್ತೆ ಕೇತು ದಶೆ ಬರೋವರೆಗೂ ಸಮಸ್ಯೆ ಆಗುತ್ತೆ. ಇದನ್ನ ನಿಮ್ಮ ಮಕ್ಕಳಿಗೆ ಬಿಟ್ಕೊಡೋದು ಒಳ್ಳೆಯದು. ಸ್ವಲ್ಪ ಸಮಯ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಅಂತ್ಯ ಕಾಣ್ತಾ ಇದೆ ಅಂತ ನನ್ನ ಅನಿಸಿಕೆ ಜಾತಕದ ಪ್ರಕಾರ. ಅರ್ಥ ಆಯ್ತಾ? ಕೇಳಿಸ್ತಾ? ಇದನ್ನ ಹೆಚ್ಚಾಗಿ ನೀವು ಇದನ್ನ ಸರ್ವೈವ್ ಮಾಡಕ್ಕೆ ಸ್ವಲ್ಪ ಕಷ್ಟ. 2026ವರೆಗೂ ಸ್ವಲ್ಪ ಚಿಕ್ಕದಾಗಿ ಹೋಗುತ್ತೆ. ಇನ್ನು ಮುಂದೆ ಹೋಗ್ತಕ್ಕಂಥ ಭುಕ್ತಿಗಳು ಬಹಳ ಕಮ್ಮಿ ಹೋಗ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಇಲ್ಲಿ ಹಿಟ್ ಥಿಯರಿ ನೋಡಬೇಕು, ಕಾಂಬಿನೇಷನ್ ನೋಡಬೇಕು, ಎರಡನ್ನೂ ನಾವು ಮಿಕ್ಸ್ ಮಾಡಬೇಕು. ಕೇತು ಬರೋದು 2027, ಅಷ್ಟೊಳಗಡೆ ನಿಮಗೆ ಇನ್ನೂ 61, 62 ಆಗ್ಬಿಡುತ್ತೆ. ಇದು ಸ್ವಲ್ಪ ಕಮ್ಮಿನೇ. ಇದಕ್ಕೆ ನಾನು ಸಜೆಷನ್ ಕೊಡ್ತಕ್ಕಂಥದ್ದು, ಹಣ ಜಾಸ್ತಿ ಆಗಬೇಕು ಅಂತಂದ್ರೆ ಇಲ್ಲಿ ರೂಬಿ ಹಾಕೊಳ್ಳಿ. ರೂಬಿ ಹಣವನ್ನು ಹೆಚ್ಚಾಗಿ ತಗೊಂಡ್ಬರುತ್ತೆ. ದಾನ ಮಾಡಬೇಕಾದ್ರೆ ಇಲ್ಲಿ ಕಾಂಬಿನೇಷನ್ ಅಲ್ಲಿ 1, 5, 7 ಓಕೆ, ಅಕ್ಕಿಯನ್ನು ದಾನ ಮಾಡಿ ಒಳ್ಳೇದಾಗುತ್ತೆ. ಮುಂದಿನ ಕರೆ. ಹೌದಮ್ಮ, ಹೇಳಮ್ಮ. ನೋಡಿ, ಏನೋ ಅವ್ರ ಮನೇಲಿ ಮಾತಾಡ್ತಾರೆ, ಇಲ್ಲಿ ಮಾತಾಡ್ತಾ ಇಲ್ಲ. ನಮಸ್ಕಾರ. ನೆಕ್ಸ್ಟ್ ಹೇಳಿ. 19ನೇ ತಾರೀಕು ನಮ್ಮ ತರಗತಿಗಳಿದೆ. ಇದೇ ತಿಂಗಳು ಜಾಯ್ನ್ ಆಗಿ. ಬೆಳಿಗ್ಗೆ ಒಂದು ಬ್ಯಾಚ್ ಇರುತ್ತೆ. ಅನುಕೂಲ ಇರೋರು ಬೆಳಿಗ್ಗೆ, ಸಾಯಂಕಾಲ ಅನುಕೂಲ ಇರೋರು ಸಾಯಂಕಾಲ ಬನ್ನಿ. ಹೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್. ಹರಿ ಓಂ ಸರ್. ನಮಸ್ಕಾರ ಸರ್. ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಸರ್. ಹೇಳಿ. ಯಶಸ್ಸು ಎಂ ಅಂತ ಹೇಳಿ ಸರ್. ಓಕೆ. ಅವನು ಹುಟ್ಟಿದ ದಿನಾಂಕ ಬಂದು 24/12/2011 ಸರ್. ನೈಟ್ 11:12 ಶನಿವಾರ ಅಮಾವಾಸ್ಯೆ ದಿನ ಸರ್ ಹುಟ್ಟಿದ್ದು. ಅದು ಯಾವಾಗ್ಲಾರು ತೊಂದರೆ ಇಲ್ಲ. ನಕ್ಷತ್ರ, ನಮ್ ನಕ್ಷತ್ರ ತಿಥಿ ಏನು ಬೇಡ, ಹುಟ್ಟಿದ ಊರು ಹೇಳಿ ಸಾಕು. ಸರ್ ಹುಟ್ಟಿದ್ದವನು ದಾವಣಗೆರೆ ಸರ್. ಅವನದು ಹೆಲ್ತ್ ಇಶ್ಯೂಸ್ ತುಂಬಾ ಇದೆ. ಈಗ 10ನೇ ವರ್ಷ ನಡೀತಾ ಇದೆ ಸರ್.
ಅವ್ನ್ ಮುಂದೆ ಎಜುಕೇಶನ್ ಹೆಂಗಿದೆ ಏನ್ ಎಲ್ಲಾನು ಹೇಳಕ್ಕಾಗಲ್ಲಮ್ಮ. ನೀವು ಯಾವ್ದಾರು ಒಂದು ಹೆಲ್ತ್ ಕೇಳಿ ಹೆಲ್ತ್ ಎಲ್ಲಾನು ತಿಳ್ಕೊಬೇಕಾದ್ರೆ ಕ್ಲಾಸ್ ಇದೆಯಲ್ಲ, ಮಗನ ಭವಿಷ್ಯ ಅಷ್ಟೊಂದಿರುತ್ತೆ. ಕ್ಲಾಸಿಗೆ ಸೇರ್ಕೊಳ್ಳಿ, ಇನ್ನು ಚೆನ್ನಾಗಿ ನೋಡ್ಕೋಬಹುದು. ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. 15 ದಿವಸ ಆಪ್ ನೋಡ್ಕೊಂಡು ಪ್ರತಿಯೊಂದು ಯಾವ ತರ ಸ್ಟಡಿ ಮಾಡ್ಕೋಬಹುದು ಅಂತ ಹೇಳ್ಬೋದು. ಇಲ್ಲಿ ಹುಟ್ಟತಕ್ಕಂತ ಸಮಯದಲ್ಲಿ ಕೇತು ಇತ್ತು, ಈಗ ಸದ್ಯಕ್ಕೆ ಶುಕ್ರ ನಡೀತಾ ಇದೆ. ಶುಕ್ರನ ಕಾಂಬಿನೇಷನ್ ಅಲ್ಲಿ 4-10-12 ಆರೋಗ್ಯಕ್ಕೆ ಚೆನ್ನಾಗಿಲ್ಲ. ಅಲ್ಲಿ ಶುಕ್ರನ ಕಾಂಬಿನೇಷನ್ ಅಲ್ಲಿ ಇಲ್ಲಿ ನಾವು ಹೆಲ್ತ್ ಅಲ್ಲಿ ಹೋಗಿ ನೋಡ್ಬೇಕು. ಇಲ್ಲಿ ಹೆಲ್ತ್ ಅಲ್ಲಿ ನಿಮಗೆ ನಡೀತಕ್ಕಂತ ಶುಕ್ರ ದಶ ವೆರಿ ಬ್ಯಾಡ್ ಇನ್ ಹೆಲ್ತ್ ಅಂತ ತೋರಿಸ್ತಾ ಇದೆ. ಏನ್ ಸಮಸ್ಯೆ ಆಗಿದೆ? ಆರೋಗ್ಯ ಸಮಸ್ಯೆ, ಗಂಟ್ಲಲ್ಲಿ ಗಂಟಾಯ್ತು ಅಂತ ಅದು ಸ್ವಲ್ಪ ತೆಗೆದು ಲ್ಯಾಬಿಗೆ ಕಳ್ಸಿದ್ರು, ಆಪರೇಷನ್ ಮಾಡಿ ನಾರ್ಮಲ್ ಅಂತ ಬಂತು. ಅವನು ಫುಲ್ ಶೀತ ಸರ್. ಈಗ ಒಂದ್ 3-4 ಇಯರ್ಸ್ ಆಯ್ತು ಸರ್. ಎಲ್ಲಾ ಕಡೆ ತೋರ್ಸಿದ್ವಿ, ಹುಷಾರೇ ಆಗ್ತಿಲ್ಲ, ಆಪರೇಷನ್ ಮಾಡ್ಬೇಕಂತಿದ್ದಾರೆ ಸರ್. ಅವನು ಸ್ವಲ್ಪ ವಿದ್ಯಾಭ್ಯಾಸ ಏನ್ ಕೊಡಿಸಿ ಓದಿಸ್ಬೇಕು. ದಯವಿಟ್ಟು ಒಂದ್ರ ಬಗ್ಗೆ ಮಾತಾಡ್ತೀರಾ? ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ಒಂದ್ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಜಾತಕ ಕೇಳಿ. ಈ ತರ ಎಲ್ಲ ದರಿದ್ರದ ತರ ಮಾತಾಡ್ಬಾರ್ದು ನನ್ನ ಹತ್ರ, ಗುರುಗಳ ಹತ್ರ. ಅರ್ಥ ಆಯ್ತಾ? ಒಂದು ಹೇಳ್ತಾ ಇದ್ದೀನಿ. ಈಗ ಆರೋಗ್ಯದ ಬಗ್ಗೆ ಏನಾದ್ರು ಕೊಡೋಣ ಅಂತ ಇದಾಗಿದ ತಕ್ಷಣ ಇನ್ನೊಂದು ವಿದ್ಯಾಭ್ಯಾಸ, ಅದಾಗಿದ ತಕ್ಷಣ ಮದುವೆ. ಒಂದು ತಾಯಿ ಆಗಿದ್ರೆ ಸ್ವಲ್ಪ ಸಮಾಧಾನ ತಗೊಳ್ಳಿ. ಗ್ರಹಗಳು ಯಾಕೆ ಈ ತರ ದರಿದ್ರದ್ದು ಕೊಡುತ್ತೆ ನಿಮಗೆ ಅಂದ್ರೆ, ನಿಮ್ಮ ಆಲೋಚನೆ ಮೇಲೆ ದರಿದ್ರತನ ಕೊಡುತ್ತೆ. ಕ್ಲಾಸಿಗೆ ಸೇರ್ಕೊಂಡು ಪ್ರತಿ ತಿಳ್ಕೊಂಡು ಇನ್ನು ಅವಾಗವಾಗ ಬರ್ತಕ್ಕಂಥ ಸಮಸ್ಯೆ ನೀನು ಪೂರೈಕೆ ಮಾಡ್ಕೋಬಹುದು ಅಂತ ಹೇಳ್ತಾ ಇದೀನಿ ತಾನೆ. ಒಂದು ಪ್ರಶ್ನೆ ಕೇಳಿ ಅಂದ್ರೆ ಮತ್ತೆ ಎಜುಕೇಶನ್ಗೆ ಹೋಗ್ತೀರಾ. ನಿಮ್ಗೇನು ಅಂತ ಸ್ವಲ್ಪ ತಲೆಗೆಲೆ ಕೆಟ್ಟಿದೆಯಾ ನಂಗೆ ಅರ್ಥ ಆಗಲ್ಲ. ನನಗಿಲ್ಲಿ ಬೇಜಾರು ಮಾಡ್ಕೊಂಡು ಪಾಪ ಆರೋಗ್ಯ ನೋಡ್ಕೊಂಡು ಕ್ಲೀನಾಗಿ ಕೊಡೋಣ ಅಂದ್ರೆ ಆಲ್ರೆಡಿ ಜಂಪ್ ಅಲ್ಲಿ ಎಜುಕೇಶನ್ಗೆ. ಸ್ವಲ್ಪ ನಿಮ್ಮ ಬುದ್ಧಿ ಸೀಮಿತ ಇಲ್ಲ, ನಿಮ್ಮ ಜಾತಕ ತೋರಿಸ್ಕೊಳ್ಳಿ ಯಾರ ಹತ್ರ ಆದ್ರೂ. ನೆಕ್ಸ್ಟ್ ಕರೆ ಕೊಡಿ. ಓಕೆ, ನಾವು ಕೇಳ್ತಕ್ಕಂಥ ವಿಚಾರ ಒಂದು ರೀತಿಯ ತೂಕ ಇರಬೇಕು. ಮಗುದ ಆರೋಗ್ಯದ ಬಗ್ಗೆ ಕೇಳ್ತಾರೆ, ಅದು ಫ್ರೀ ಕಾಲ್ ತಗೊಂಡಿದ್ದಾರೆ. ಫ್ರೀ ಕಾಲ್ ಇಲ್ಲಿ ಬರೋದೆಲ್ಲ ಫ್ರೀ ಕಾಲ್. ಅಲ್ಲೆಲ್ಲ ಖರ್ಚು ಮಾಡ್ತೀರಾ, ಖರ್ಚು ಮಾಡಲೇಬೇಕು. ಆದರೆ ದೇವರ ವಿಚಾರದಲ್ಲಿ ನಾವು ಮಾಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಮತಿ ಕರೆಕ್ಟ್ ಆಗಿರ್ಬೇಕು. ಅವ್ರಿಗೇನೋ ನೋಡಿ, ಯಾವಾಗ ಒಬ್ಬ ಮನುಷ್ಯನಿಗೆ ಕೋಪ ಬರಿಸ್ತಾರೋ ಅವ್ರಿಗೆ ನಾವು ಏನೋ ಪಾಪ ಏನೋ ಆಗ್ತಾ ಇದೆ ಅಂತ ನಾನು ಒಳಗಡೆ ಹೋಗ್ತಾ ಇದ್ದೀನಿ, ಆಲ್ರೆಡಿ ಎಜುಕೇಶನ್ ಓಡೋಗ್ಬಿಡ್ತಾರೆ. ಅವ್ರಿಗೇನೋ ಫಸ್ಟ್ ಆರೋಗ್ಯ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಒಂದು ಸಣ್ಣ ಬುದ್ಧಿನೂ ಇವರಲ್ಲಿ ಇಲ್ಲ. ಕ್ಲಾಸಸ್ ಸೇರ್ಕೊಂಡ್ರೆ ಮಗನ್ನ ಚೆನ್ನಾಗಿ ನೋಡ್ಕೊಂಡು ಬೆಳೆಸ್ಬೋದು. ಇಷ್ಟೊಂದು ಕಷ್ಟ ಇರೋರಿಗೆ ನಾನು ಫಸ್ಟ್ ಹೇಳ್ತೀನಿ, ಕ್ಲಾಸ್ ಸೇರ್ಕೊಂಡ್ರೆ ನಾನು 15 ದಿವಸ ಜೊತೆಲೇ ಇರ್ತೀನಿ. ಎಷ್ಟು ಇನ್ಫಾರ್ಮೇಶನ್ಗಳು ಅವ್ರು ಕೊಡ್ಬೋದಲ್ವಾ? ಯೋಚನೆ ಮಾಡಿ. ಫಸ್ಟ್ ಆಪರೇಷನ್ ಆಯ್ತು, ಅದು ನಮಗೆ ಇಂಡಿಕೇಶನ್ ತೋರಿಸ್ತಾ ಇದೆ. ಇಲ್ಲಿ ಶುಕ್ರ ಬೇರೆ ಆಪರೇಷನ್ ಆಗಿದೆ, ಕಾಫು ಕೋಲ್ಡ್ ಅಂತೆಲ್ಲ ಎಲ್ಲಿ ತೋರಿಸ್ತಾ ಇದ್ದೀನಿ. ಅವ್ರು ಹೇಳೋ ಅಷ್ಟಕ್ಕೆ ಎಜುಕೇಶನ್ ಕೊಟ್ಟೋದ್ರು. ಆತರಿಗೆ ಆಂಜನೇಯ ಭಗವಂತ ಇಂಥವ್ರಿಗೆಲ್ಲ ನಾವು ಇದು ಮಾಡಲ್ಲ. ಸಮಾಧಾನ. ಇನ್ನೊಬ್ಬ ವ್ಯಕ್ತಿ ಒಂದು ಗುರುಸ್ಥಾನದಲ್ಲಿ ನಿಂತ್ಕೊಂಡು ಏನಾರು ಹೇಳ್ತಾ ಇದಾರೆ, ಸ್ವಲ್ಪ ಕೇಳಿ. ನಾನು ಬಹಳ ಖುಷಿಯಿಂದ ಈ ತರ ಕಾಂಬಿನೇಷನ್ ಬಂತು, ಇದಕ್ಕೆ ಏನಾರು ಕೊಡಬೇಕು ಅಂತ ನಾನು ಹೋದ್ರೆ ಸಡನ್ ಆಗಿ ನಾನು ಹೇಳ್ತಾನೆ ಇದ್ರು ಕೂಡ ಇದನ್ನೇ ಹೇಳೋದು ಸ್ವಾರ್ಥ. ನೀವು ಸ್ವಾರ್ಥ ಬಿಡಿ. ನೀವು ಗಂಡ ಹೆಂಡತಿ ಇಬ್ರು ಆ ಮಗುವಿನ ಬಗ್ಗೆ ಆಸೆ ಇದ್ರೆ ಇಬ್ರು ಸೇರ್ಕೊಳ್ಳಿ. ಫಸ್ಟ್ ನೀವು ಸೇರ್ಕೊಳ್ಳಿ. ನಿಮ್ಮ ಬದುಕು ಚೆನ್ನಾಗಿಲ್ಲ ಅಂದ್ರೆ ಕೇಳಿ, ನನಗೆ ಗೊತ್ತಾಗುತ್ತೆ. 100% ಹೇಳ್ತೀನಿ, ನಿಮ್ಮ ಬದುಕು ಚೆನ್ನಾಗಾಗಲ್ಲ. ನೀವು ಒಬ್ಬರ ಹತ್ರ ಹೋಗಲ್ಲ, 1000 ಜನ ಹತ್ರ ಹೋಗ್ತೀರಾ, ಲಕ್ಷ ಖರ್ಚು ಮಾಡ್ತೀರಾ. ನೀವೇ ನೋಡ್ಕೊಂಡು ನೀವೇ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಮೇಲಿರೋನು ಯಾಕೋ ಬಿಡೋದಿಲ್ಲ ಅನ್ಸುತ್ತೆ. ನಿಮ್ಮಿಷ್ಟ. ಯಾರೇ ಕಾಲ್ ಮಾಡಿದ್ರೆ ಒಂದು ಕ್ವಶನ್ ನೀಟಾಗಿ ಕೇಳಿ, ನೀಟಾಗಿ ಆನ್ಸರ್ ಮಾಡ್ತೀನಿ. ಬರೋದೆಲ್ಲ ಕೇಳೋದಿಲ್ಲ. ಯಾಕಂದ್ರೆ ಎಷ್ಟೋ ಜನ ಕಾಲ್ ಮಾಡ್ತಾ ಇರ್ತಾರೆ. ಎಲ್ಲರದು ಕಾಲು ಸಾಧ್ಯವಾದಷ್ಟು ಎಷ್ಟು ಉಚಿತವಾಗಿ ಅವ್ರಿಗೆ ಸಿಗುತ್ತೋ ನಾನು ಅಲ್ಲಿ ಹೇಳ್ತೀನಿ. ನಾನು ಇಲ್ಲಿ ಆಗಿದ ತಕ್ಷಣ ನೀವು ನನ್ನ ಹತ್ರ ಬನ್ನಿ, ಆಫೀಸ್ಗೆ ಬನ್ನಿ, ನಾನು ಕರೆ ಮಾಡಿ ನಾನು ಹೇಳಲ್ಲ. ಯಾಕಂದ್ರೆ ಆಫೀಸ್ಗೆ ಬನ್ನಿ ಕರೆ ಮಾಡಿ ಅಂತ ಹೇಳಿದ್ರೆ ಅದು ತಾತ್ಕಾಲಿಕ ಆಗುತ್ತೆ. ಒಂದು 15-20 ನಿಮಿಷದಲ್ಲಿ ನಾವು ಏನು ಹೇಳಕ್ಕಾಗೋದಿಲ್ಲ. ಜೀವನ ಪರ್ಯಂತ ನಿಮಗೆ ವಿದ್ಯೆಯನ್ನು ಹೇಳ್ಕೊಟ್ರೆ ಅದೇನೋ ಹೇಳ್ತಾರಲ್ಲ, ನಾನು ನಿಮಗೆ ಮೀನು ಕೊಟ್ರೆ 1 ದಿವಸ ತಿಂತೀರಾ ಮೀನು, 2ನೇ ದಿವಸ ಕೊಟ್ರೆ ಮೀನ್ ತಿಂತೀರಾ, 3ನೇ ದಿವಸ ಕೊಟ್ರು ಮೀನ್ ತಿಂತೀರಾ. ಮೀನನ್ನ ಹಿಡಿಯೋದು ಹೇಳ್ಕೊಟ್ರೆ ಪ್ರತಿ ದಿವಸ ಊಟ ಮಾಡ್ತೀರಾ ಅಲ್ವಾ? ಸೊ ಅದನ್ನ ಒಂದು ಅರ್ಥೈಸ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಇದನ್ನ ಕ್ಲಾಸನ್ನ ಜಾಯಿನ್ ಆಗಿ ನಿಮಗೆ ಬಹಳಷ್ಟು ಜೀವನದಲ್ಲಿ ಬಹಳಷ್ಟು ಚೇಂಜಸ್ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಮತ್ತೆ ಏನೇನ್ ಮಾಡಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋದು ಖಂಡಿತ ಜ್ಯೋತಿಷ್ಯ ಒಂದು ಮಾರ್ಗಸೂಚಿ ಆಗುತ್ತೆ. ತುಂಬಾ ಜನ ವೀಕ್ಷಕರಿಗೆ ಜಸ್ಟ್ ನಂದು ಕೇಳ್ಕೊಳ್ಳೋಣ, ನಮ್ ಈಗ ಪರಿಸ್ಥಿತಿ ಕೇಳ್ಕೊಳ್ಳೋಣ, ಮುಂದೆ ಏನಾಗುತ್ತೋ ಬೇಡ, ಅದು ದಡ್ಡತನ ಅಂತ ಹೇಳ್ತೀನಿ. ಇದು ದಡ್ಡತನ. ನನಗೆ ನನಗೆ ಕಾಲ್ ಮಾಡದೇ ಇರೋ ಚಿಂತೆ ಇಲ್ಲ, ನನಗೆ ಈ ಕಾರ್ಯಕ್ರಮದಲ್ಲಿ ಕಾಲ್ ಮಾಡದೇ ಇರೋ ಚಿಂತೆ ಇಲ್ಲ.
ನನ್ನ ತಲೆನೇ ಕೆಡಿಸ್ಕೊಳ್ಳ. ಕಾಲ್ ಮಾಡೋರಿಗೆಲ್ಲ ನಾನು ಆನ್ಸರ್ ಮಾಡ್ಬಿಟ್ಟು ನಾನು ಖುಷಿ ಪಡಿಸ್ತೀನಿ ಅಂತ ಏನೂ ಇಲ್ಲ. ಯಾರು ನಮ್ಮ ಕ್ಲಾಸಿಗೆ ಸೇರ್ಕೊಂಡಿರ್ತಾರೆ ಅವ್ರನ್ನ ಬಂದು ಕೇಳಿ. ನಾವು ತಪ್ಪು ಮಾಡಿದ್ವಿ ಬರೀ ನೋಡ್ಕೊಂಡು ಕಾಲ್ ಮಾಡಿಕೊಂಡು, ಕ್ಲಾಸಿಗೆ ಬಂದಮೇಲೆ ಅದರ ಅಮೃತ ನಮ್ಗೆ ಸಿಕ್ತು. ಇದೇನು ಒಂದು 2 ಡ್ರಾಪ್ ಅಷ್ಟೇ. ಹನಿ ಬಾಟ್ಲೆ ಕೊಡ್ತೀನಿ ಬನ್ನಿ ಅಂದರೆ 2 ಡ್ರಾಪ್ ಹಾಕ್ಸ್ಕೊತೀರ. 2 ಡ್ರಾಪ್ ಅಷ್ಟೇ. ಜೇನು ತುಪ್ಪದ 2 ಡ್ರಾಪು. ಹನಿ ಬಾಟ್ಲೆ ಸಿಗುತ್ತೆ ಬನ್ನಿ, ಆ ಬಾಟ್ಲೆ ನಿಮಗೆ ದಾನ ಮಾಡ್ತಾ ಇದ್ದೀನಿ ಬನ್ನಿ. ಯೋಚನೆ ಮಾಡಿ. ನೆಕ್ಸ್ಟ್ ಟೈಮು ಯಾರೇ ಗುರುಗಳ ಹತ್ರ ಮಾತಾಡಿ, ನನ್ನ ಹತ್ರ ಅಂದ್ರೆ ಯಾರೇ ಮಾತಾಡಿದ್ರೆ ಸ್ವಲ್ಪ ಏನು ಮತಿ ಇಟ್ಕೊಂಡು ಮಾತಾಡಿ, ಒಳ್ಳೇದಾಗುತ್ತೆ. ಸೊ ಹೊರಡ್ತೀನಿ, ಸಮಯ ಆಯಿತು. ಸರ್ವೇ ಜನ ಸುಖಿನೋ ಭವಂತು.